ಉತ್ತರ ಕರ್ನಾಟಕ ಸುಮಾರು 69 ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು? ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ? 69 ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ, ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇವತ್ತು ಎರಡೂ ಭಾಗಗಳು, ಒಂದು ದಕ್ಷಿಣ ಭಾಗ, ಒಂದು ಉತ್ತರ ಭಾಗ, ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಸಹ ಭಾಳಷ್ಟು. ಕೇವಲ ನಾವು ದಕ್ಷಿಣ ಕರ್ನಾಟಕದವರು ಅವರು ಭಾಳ ಪ್ರಭಾವಿಗಳು, ಅವರು ಬೆಂಗಳೂರಿಗೆ ಭಾಳ ಸಮೀಪಿದ್ದವರು, ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು. ಆದರೆ ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರಲ್ಲ ನಮ್ಮ ರಾಜು ಕಾಗೆ ಅವರು, ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ, ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು. ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ತಾರೋ ಇಲ್ಲೋ, ಏನಾರು ಮಾಡಿ ನಾನು ಕೈಕಾಲು ಹಿಡಿದು ಮಂತ್ರಿಯರೇ ಆಗಬೇಕು, ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು. ಅದಕ್ಕೆ ಏನೂ ಕೆಲಸ ಮಾಡದೇ ಇದ್ದರೂ ಹೊಗಳೋದು, ಆಡಳಿತದಾಗಿದ್ದಾಗ ಹೊಗಳೋದು, ವಿರೋಧ ಪಕ್ಷದಾಗ ಟೀಕೆ ಮಾಡೋದು. ಆಡಳಿತ ಪಕ್ಷಕ್ಕೆ ಬಂದ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪು ಹಾರಿ ಮತ್ತು ಅದೇ ಯಥಾಸ್ಥಿತಿ. ಹಿಂದಿನ ಸರ್ಕಾರಕ್ಕೆ ಇವ್ರಿಗೇನು ವ್ಯತ್ಯಾಸ ಇಲ್ಲ. ತಪ್ಪು ಕೇಂದ್ರ ಸರ್ಕಾರದರೇ ಇರಲಿ, ರಾಜ್ಯ ಸರ್ಕಾರದರೇ ಇರಲಿ, ತಪ್ಪು ತಪ್ಪು ತಪ್ಪೇ. ನೀವು ಹೋರಾಟ ಮಾಡ್ತೀರಿ, ಏನು ವಿರೋಧ ಪಕ್ಷದಾಗ, ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ. ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು, ನಾವೆಲ್ಲ ಆ ಕಡೆ ದಕ್ಷಿಣ ಕರ್ನಾಟಕದವರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ. 69 ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ದಲ್ಲೋ, ವಿಧಾನ ಪರಿಷತ್ ಸದಸ್ಯರಿರಲಿಲ್ಲೋ, ಲೋಕಸಭಾ ಸದಸ್ಯರಿರಲಿಲ್ಲೋ, ಯಾಕೆ ಹಿಂದುಳಿತು? ಯಾಕೆ ಸಾಮ್ಯತೆಯನ್ನು ಇವತ್ತು ಆಗಲಿಲ್ಲ? ಇವತ್ತು ನೋಡ್ತಾ ಇದ್ವಿ ಅಧ್ಯಕ್ಷರು, ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದರೆ 10 ಕಿಲೋ ಅಕ್ಕಿಯಿಂದ ಉದ್ಧಾರ ಆಗುವುದಿಲ್ಲ. ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ 72 ಭಾಗದಷ್ಟು ಕೃಷ್ಣಾ ಕಣಿವೆ ಒಂದು ದೊಡ್ಡ ಭಾಗ ಕೃಷ್ಣೇದಾಳ. ಆದರೆ ಎಲ್ಲ ಸರ್ಕಾರಗಳು ಬಂದಾಗ, ನೀವು ಬಂದಾಗ ಏನು ಮಾಡಿದ್ರಿ, ನೀವು ಬಂದಾಗ ಏನು ಮಾಡಿದ್ರಿ? ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು, ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು, ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ 25,000 ಕೋಟಿ ಕೊಡ್ತೀನಿ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಒಬ್ಬ ಡೈಲಾಗ್ ಹೊಡೆದ್ರು. ಯಾರೂ ಏನೂ ಮಾಡಲಿಲ್ಲ, ರಕ್ತದಲ್ಲಿ ಬರೆದು ಕೊಡೋರು. ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದರು. ನಾವೆಲ್ಲ, ನನಗೇನು 3-4 ಸಲ ಉಚ್ಚಾಟನೆ ಮಾಡ್ಯಾರ, ಐ ಡೋಂಟ್ ಕೇರ್. ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜಿಲ್ಲಾರ್ದೆ ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ. ಆದರೆ ಜನ ನಾನು ಹಿಂದಿದ್ದಾರೆ. ಜನ ನಮ್ಮ ಪರವಾಗಿದ್ದಾನಂದರೆ ಜನ ಎಂದೂ ಕೈ ಬಿಡೋದಿಲ್ಲ ಅಧ್ಯಕ್ಷರೇ. ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲೇ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಬಂದ ಪಕ್ಷೇತರ. ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರ ಬೇಕಂತೇಳಿ. ಅದಕ್ಕೆ ಅಧ್ಯಕ್ಷರನ್ನ ಹೇಳಿದೆ, ನೀರಾವರಿ ಸಮಸ್ಯೆ ನೋಡ್ರಿ, ಇಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ. ಅವ್ರು ನೋಡಿದ್ರೆ ಸುಮಾರು 7 ಜಿಲ್ಲೆಯೊಳಗೆ 38ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ. ಉತ್ತರ ಕರ್ನಾಟಕ ಕಾವೇರಿಗಿಂತ 3 ಪಟ್ಟು ಕೃಷ್ಣೆ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣೆಗೆ ಹಣ ಕೊಡಲಿಲ್ಲ. ಆಲ್ಮಟ್ಟಿ ಭೂಮಿ ಪೂಜೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1969ರಲ್ಲಿ
ಆದಾಗ ಬರೇ ಎಷ್ಟಿತ್ತು ಆಲಮಟ್ಟಿ ಯೋಜನೆ ಮೊದಲು ಅಂತ ಎರಡನೇ ಅಂತ ಅಧ್ಯಕ್ಷರೇ 160 ಕೋಟಿ ಇತ್ತು. ಈ 1-2 ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದ್ವಿ? 54,000 ಕೋಟಿ ಖರ್ಚು ಮಾಡಿದ್ವಿ. ಮೂರನೇ ಹಂತಕ್ಕೆ ಎಟ್ಟಬೇಕಂದ್ರೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ 1,20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. 60 ವರ್ಷದಲ್ಲಿ ಅವಾಗ ಏನೋ ಯಾವುದೋ ಇದು ಇರಲಿಲ್ಲ, ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ. ಅವಾಗೆ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ 524 ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ. ಇವತ್ತು ನೀವು ಮಾತಾಡಬೇಡಿ, ಯತ್ನಾಳ್ ಯಾರಿದ್ದಾರೆ? ಪರವಾಗಿ ಮಾತಾಡ್ತಾ ಇಲ್ಲ. ಯತ್ನಾಳ್ ಅವರೇ, ನಾನು ಬಿಜೆಪಿ ಪರವಾಗಿ ಮಾತಾಡೋಲ್ಲ. ನಾನು ನೋಡಿ ನಾವೆಲ್ಲ ಹೊಸಬ್ರು. ಶಿವಲಿಂಗೇಗೌಡ್ರೆ, ನೀವು ಯಾಕೆ ಮಾತಾಡ್ತೀರಿ? ಶಿವಲಿಂಗೇಗೌಡ್ರೆ, ಯಾರು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಲಿಲ್ಲ. ಯಾತಕ್ಕೋಸ್ಕರ 524 ಅಡಿ ಎತ್ತರಿಸೋದನ್ನ ನಿಲ್ಸಿದ್ರು? ಅದಕ್ಕೆ ಕಾರಣ ಯಾರು? ಅವ್ರಿಗೆ ಹೇಳಿ, ಬೇಡ ಅಂತ ಹೇಳೋದಿಲ್ಲ ನಾನು. ಅವ್ರನ್ನ ಸದಸ್ಯರು 4 ಸಾರಿ ಬಂದಿರೋರು. ನೀವ್ ಹೇಳಿ ನೋಡಿ ಅಧ್ಯಕ್ಷರೇ, ನೋಡಿ ಯಾರು ಯಾವುದು ಆಗಿಲ್ಲ ಅನ್ನೋದಕ್ಕೆ ನಾನು ಯಾವ್ದನ್ನೇ ದೋಷಿಸಲಿಕ್ಕೆ ನಿಂತಿಲ್ಲ. ನಾವು ಯಾವ ಆಗಿಲ್ಲ ಅನ್ನೋದಕ್ಕೆ ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು. ಓಕೆ, ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡೋದೇ ಇಲ್ಲ ಮುಖ್ಯಮಂತ್ರಿಗಳ ಮುಂದೆ. ಇವತ್ತೇನಾಗಿದೆ, ನಾವು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಮಾತಾಡೋದಿಲ್ಲ. ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ 519.6, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ದರು. ಪ್ರಧಾನಮಂತ್ರಿಗಳ ಬಳಿ ಸುಮಾರು 28-29 ತೆಲುಗು ದೇಶಮದ MP ಗಳನ್ನು ಹೋಗಿ ಕೂತರು, ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ. ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ, ನಾನು ಬಿಜಾಪುರನಲ್ಲಿ ಇದ್ದೆ, ನಾನು ಲೋಕಸಭಾ ಸದಸ್ಯ ಇದ್ದೆ. ಪತ್ರಕರ್ತರು ಬಂದು ಕೇಳಿದ್ರು, ಇವತ್ತು ಚಂದ್ರಬಾಬು ನಾಯ್ಡು ಅವರು ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ. 515ಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ಕೊಟ್ಟರೆ ತೆಲುಗು ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತೇತನೋ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲಿಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು. ಆದರೆ ಅವತ್ತು ನಾ ಹೇಳಿದೆ, ಕೇಂದ್ರ ಸರ್ಕಾರ 519.6 ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನು ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದೇ ಇದ್ದರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂದೆ. 5 ನಿಮಿಷದಲ್ಲಿ ಅನಂತಕುಮಾರ್ ಅವ್ರ ಫೋನ್ ಬಂತು ನನಗೆ. ಏನು ಕೇಳಿದ್ರೆ ಅಧ್ಯಕ್ಷರೇ, ಏನಪ್ಪ ಮಹಾಪ್ರಭು, ನಮ್ಮದು ಸರ್ಕಾರ ಇದೆ, ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದರು. ಹೌದು, ಕೊಡ್ತೀನಿ ಅಂತ ಹೇಳಿನ ಅಂತ ಹೇಳಿದೆ. ಕೊಡ್ತೀನಿ ಅಂತ ಹೇಳಿದೆ. ನೀವೇ ಕಲಿಸಿರಲ್ರಿ, ನಮ್ಮ ಮೊದಲು ದೇಶ ಪಕ್ಷ, ಅಲ್ಲಿಂದ ನಾನು ದೇಶ, ನನ್ನ ಕ್ಷೇತ್ರದ ಜನ, ನನ್ನ ಲೋಕಸಭಾ ಸ್ಥಾನ. ಅವಾಗ ಅಧ್ಯಕ್ಷರೇ ಧರ್ಮಸಿಂಗರು ಮುಖ್ಯಮಂತ್ರಿಗಳಿದ್ದರು. ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಂಗಳೂರಿನ ವಿಧಾನಸಭೆಯಲ್ಲಿ. ನಿರ್ಣಯ ಆಯಿತು, ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳ ಭೇಟಿ ಆಗೋದಾಗ್ತದೆ. ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರನ್ನ ನನ್ನ ಮನೆಗೆ ಕರೆಸಿ, ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ಅಂತ ಹೇಳಿ. ಆಯಿತು, ತಪ್ಪಿದ್ರೆ ಏನು ಆ್ಯಕ್ಷನ್ ತಗೋರಿ ಅಂತ ಹೇಳಿದೆ. ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದ್ರು. ಅಟಲ್ ಬಿಹಾರಿ ವಾಜಪೇಯಿ ಮನೆಗೆ, ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದಿದ್ದು ಅಧ್ಯಕ್ಷರೇ. ನನ್ನ ಜೊತೆಗೆ ಬಸವರಾಜ ಪಾಟೀಲ್ ಸೇಡಮ್ ಇದ್ದರು, ಡಾಕ್ಟರ್ MR ತಂಗಾ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ನಾನು ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು, ಯಹಿ ದೇಖೋ ಬಿಜಾಪುರ ಕೆ ಸಂಸದ್ ಐಸಾ ಬಾತ್ ಕಿಯಾ ಹೈ ಅಂತ ಹೇಳಿದ್ರು. ನಾನು ನೋಡಿದ್ರು ವಾಜಪೇಯಿ ಅವರು. ನಾ ಹೇಳಿದೆ, ಈ ರೀತಿ 519 ಆಗದೇ ಇದ್ದರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ಅಂತ ವಾಜಪೇಯಿ ಮುಂದೆ ಹೇಳಿದಾಗ, ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಏನೂ ನೆನೆಸ್ತೇನೆ, ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಸಾಳ್ವೆ ಅವ್ರಿಗೆ ಫೋನ್ ಮಾಡಿದ್ರು. कल हमारा एक कर्नाटक के हमारे MP और केंद्र मंत्री आ रहे, उनका जो अफिडेविट डालने का है सुप्रीम कोर्ट में,
ಆಪ್ ಕರಿಯೇ ಮುಂಜಾನೆ 8 ಗಂಟೆಗೆ ಹರೀಶ್ ಸಾಳ್ವೆ ಅವ್ರ ಮನೆಗೆ ಹೋದ್ವಿ ನಾವು ಅನಂತಕುಮಾರ್ ನೇತೃತ್ವದಲ್ಲಿ. ಅವ್ರ ಮನೆಗೆ ಹೋದಿವಿ, ಟಿಫಿನ್ ಮಾಡಿದ್ವಿ. ಒಂದೇ ಮಾತು ಹೇಳಿದ್ರು ಹರೀಶ್ ಸಾಳ್ವೆ, कल हम अटल जी ने बोला है आज सुप्रीम कोर्ट में आलमट्टी डैम का 519.6 519.6 ಅಫಿಡೇಟ್ ದಾಲ್ ದೇಂಗೆ. ಅವ್ರಿಗೆ ಧಮಕಿ ಬಂದಿದ್ರ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಹೇಳಿದ್ರು. ಮುಂದೆ 6 ತಿಂಗಳಾದಾಗ ನಾನು ಏನು ಉಚ್ಚಾಟನೆ ಮಾಡ್ಬೇಕಂತಿದ್ರಲ್ಲ ಅಧ್ಯಕ್ಷರೇ, ನಾ ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು. ನಾವು ನಮ್ಮ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಹಂಚಬೇಕಾಗಿಲ್ಲ. ಜನ ನಮ್ದನ್ನು ಅಂತಾರೆ. ಇವತ್ತು ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದ್ರು 10-15 ಜನ ಸೇರ್ತಾರೆ. ಯಾಕೆ ಸೇರ್ತಾರೆ? ನಾನು ದುಡ್ಡು ಕೊಟ್ಟು ತರಿಸ್ತೀನ, ಏನು ಜೀಪ್ ಕೊಡ್ತೀನ, ಡಾಬಾದಾಗ ಊಟ ಏನೂ ಇಲ್ಲ. 15-20 ಜನ ಸೇರ್ತಾರೆ. ಯಾಕಂದ್ರೆ ಗಟ್ಟಿಯಾಗಿ ಒಂದು ಪ್ರತಿನಿಧಿಯಾಗಿ. ಇದು ಉತ್ತರ ಕನ್ನಡ ಸಮಸ್ಯೆ, ನೋಡಿ, ಸಮಸ್ಯೆ ಈಗ ನಮ್ ಕಡೆ ಎಲ್ಲ ಫೇಮಸ್ ಆಗ್ಬಿಟ್ಟಿದ್ದೀರಾ ನೀವು. ಇಲ್ಲ ಬಿಜೆಪಿ ವಿರುದ್ಧ ನೀವೇ ಮಾತಾಡೋದಲ್ಲ. ನೋಡಿ ಅಧ್ಯಕ್ಷರೇ, ನಾನು ಯಾವ ರೀತಿ ಅನ್ಯಾಯ ಆಗ್ತದೆ ಅದು ಇವತ್ತು ನಾವು ಹೇಳಿದೆ. ಯಾವುದೇ ಪಕ್ಷಾತೀತವಾಗಿ ನಾ ಮಾತಾಡ್ತೀನಿ ಇವತ್ತು. ನನಗೆ ಇಲ್ಲ ನರೇಂದ್ರ ಸ್ವಾಮಿ ಅವರ ನರೇಂದ್ರ ಸ್ವಾಮಿ ಅವರು ನೀವು ಶೀಘ್ರದಲ್ಲಿ ಮಂತ್ರಿ ತುಂಬಾ ಪ್ರಖ್ಯಾತ ಆಗಿದ್ರಿ ಅಧ್ಯಕ್ಷರೇ. ಬಿಜಾಪುರದಲ್ಲಿ ಬಂದ್ರೆ ಕಿತ್ನಾಳು ನೋಡ್ರಿ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದ್ದಾಗಿಂದ ಒಂದು ಅನ್ಯಾಯ ಹೆಂಗೆ ರಾಜೀವ್ ಕಾಗೆ ಅವ್ರು ಹೇಳಿದಾರಲ್ಲ, ನೀವು ಕಂಟಿನ್ಯೂ ಮಾಡಿ. ಅವ್ರು ಯಾಕೆ ಡಿಸ್ಟರ್ಬ್ ಆಗ್ತೀರಿ? ನಾ ಡಿಸ್ಟರ್ಬ್ ಆಗುದಿಲ್ಲ. ಅವರು ನರೇಂದ್ರ ಸ್ವಾಮಿ ಅವರು ನಾವು ಮಂತ್ರಿ ನೀವು ಡಿಸ್ಟರ್ಬ್ ಆಗಬಾರ್ದು. ಅಧ್ಯಕ್ಷರೇ, ನಮ್ಮ ಸರ್ಕಾರ ಇತ್ತು, ನಮ್ಮವ್ರು ಮುಖ್ಯಮಂತ್ರಿ ಇದ್ರು. 2 ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಆದವು, ಶಿವಮೊಗ್ಗ ಮತ್ತು ವಿಜಯಪುರ. ಶಿವಮೊಗ್ಗಕ್ಕೆ 450 ಕೋಟಿ ರೂಪಾಯಿ ಕೊಟ್ಟರು, ಬಿಜಾಪುರಕ್ಕೆ 200, ಒಂದು ಸಣ್ಣ ಡಬ್ಬಿ, ಒಂದು ಇಂಥ ಅಳಗಾಡು ವಿಮಾನ. ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ, ರನ್ವೇ, ನೈಟ್ ಲ್ಯಾಂಡಿಂಗು, ಬೋಯಿಂಗು, ಗೂಡ್ಸ್. ಆ ಗೂಡ್ಸಕ್ಕೆ ಏನಂತಾರೆ ಅದು ವಿಮಾನಕ್ಕೆ ಕಾರ್ಗೋ. ಬಿಜಾಪುರಕ್ಕೆ ಏನೈತಿ, ಒಂದು ಸಣ್ಣದು ಗಡ್ಡೆ ಹೋಗಿ ಡಬಕ್ಕತ್ತು ಬಿದ್ದು ಯತ್ನಾಳ ವಿಮಾನ ಪತನ, ಯತ್ನಾಳ ಮೇಲೆ. ನಾ ಅದೇ ಯಡಿಯೂರಪ್ಪರಿಗೆ ಕೇಳಿದೆ, ಇದು ಯಾವ್ದು ರೀ? ಅವ್ರು ಹೇಳಿದ್ರಲ್ಲ ನಮ್ಮ ರಾಜು ಕಾಗೆ, ಶಿವಮೊಗ್ಗಕ್ಕೆ ಬೆಣ್ಣೆ, ವಿಜಾಪುರಕ್ಕೆ ಸುಣ್ಣ, ಇದೆಲ್ಲಿ ನಡೆಸಿರಿ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು. ವಿಧಾನಸಭೆ ಒಳಗೆ ಎದ್ದು ಹೋದ್ರು, ಆನಂದ್ ಸಿಂಗ್ಗೆ ಹಚ್ಚಿದ್ರು. ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರು ಗೊತ್ತೈತೆ ಅಧ್ಯಕ್ಷರೇ? ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೇ ಮಾಡಲಿಕ್ಕಾಗಲಿಲ್ಲ. ನಾನಂದೆ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ, ನನಗೆ ರನ್ವೇ ಮಾಡುತ್ತಾರೆ. ಜಗಳ ತೆಗೆದೆ. ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣ್ಣ ಬಂದ್ರೆ, ಇವತ್ತೇನು ಕೇಂದ್ರ ಮಂತ್ರಿ ಬಂದು 200 ಕೋಟಿ ಕೊಟ್ಟರು. ಶಿವಮೊಗ್ಗ ಈಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು. ಅದು ನಮ್ಮ ಹೋರಾಟದ ಫಲ. ನಾವು ಬರೀ ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಇನ್ನೂ 10 ಸಲ ಮಾಡಲಿ, ನಾನೇನು ಅನ್ಸೋದಿಲ್ಲ. ನಾಳೆ ನೇರವಾಗಿ ಜನರಿಂದ ನಂದೇ ಪಕ್ಷದಿಂದ ಬರ್ತೀನಿ, ಅದು ನನಗೆ ಭಯ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದ್ರು, ಮಿಸ್ಟರ್ ಯತ್ನಾಳ್, ನಿಮ್ಮ ವೈನ್ ಬೋರ್ಡಿಗೆ ಒಂದು 100 ಕೋಟಿ ಕೊಡ್ತೀನಿ ಅಂದರು. ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನಿ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ. ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೃಷ್ಣ ಭಾಗ್ಯ ಜಲಗಮನದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ. ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ? ಇಲ್ಲಿ ಕಮಿಷನರ್ ಆಫೀಸ್ ಇದೆ ಸುಗರ್ದು, ಅದು ಬೆಂಗಳೂರಿನಾಗೆ ಇರ್ತಾರೆ ಅವರು. ನೀವು ಯಾವ್ಯಾವ ಶಿಫ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಏನೋ ಒಬ್ರು ಹೇಳಿದ್ರೆ ಯಾರೋ 17-18 ಕಚೇರಿಗಳು ಇವತ್ತು ಇದು ಇಂಥದ್ದು ಒಂದು ಸುವರ್ಣಸೌಧ ಕಟ್ಟಿರಿ ಅಧ್ಯಕ್ಷರೇ. ಇದ್ರ ಕೆಲಸ ಏನು? 10 ದಿವಸ. 10 ದಿವಸನಾಗ 2 ಜನ ಧರಣಿ ಪರಣಿ ಹಿಡಿದ್ರೆ ಒಂದು 5-6 ದಿವಸ ನಡೀತೈತಿ. ಅಟ್ರ ಸಲುವಾಗಿ
ಕೋಟಿಗಟ್ಟಲೆ ಖರ್ಚು ಮಾಡಿ ಇಂಥದ್ದು ಬಿಲ್ಡಿಂಗ್ ಕಟ್ಟಿ ಇದ್ರ ಮಗ್ಗಲ್ಲಿ ಒಂದು ಶಾಸಕರ ಭವನ ಇಲ್ಲ, ಯಾವ ಸೆಕ್ರೆಟ್ರಿಯೇಟ್ ಇಲ್ಲ, ಆ ಮಂತ್ರಿಗಳದೇ ಇಟ್ಟಿಟ್ಟು ಚೇಂಬರು, ಯಾವ ಪುಣ್ಯಾತ್ಮ ಆರ್ಕಿಟೆಕ್ಟು ಏನೋ ಅವ್ನಿಗೆ ಹೋಗಿ ಸನ್ಮಾನ ಮಾಡೇಬೇಕ್ರಿ. ಆಫೀಸರ್ಗೆ IAS ಆಫೀಸರ್ ಅವ್ರ ಕೂತ್ರ ಕಾಲು ಹತ್ತಂಥವು. ಇದು ಎದಕ್ಕೆ ಉಪಯೋಗ ಆಯ್ತದು? ಇದರ ಸಾರ್ಥಕತೆ ಏನು? ಉತ್ತರ ಕರ್ನಾಟಕದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಾರ್ಥಕತೆ ಏನು ಅಧ್ಯಕ್ಷರೇ? ಸುಮ್ಮನೆ ಕಾಟಾಚಾರಕ್ಕೆ 10 ದಿವಸ ಇಲ್ಲಿ ಬರೋದು ಎಲ್ಲ ಟೀಕೆ ಮಾಡ್ತಾರೆ. ಬೆಳಗಾವಿಗೆ ಬರೋದಂದರೆ ಜಾಲಿ ಮಾಡ್ಲಿಕ್ಕೆ ಬರ್ತಾರೆ, ಶನಿವಾರ ಆಯ್ತಾರಿತ್ತಂದ್ರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದರಿಂದ ಇವತ್ತು ನೋಡಿರಿ ನಾಗ್ಪುರದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಕನಿಷ್ಠ 1 ತಿಂಗಳು ಸದನ ನಡೀತದೆ. ಅಲ್ಲಿ ಸೆಕ್ರೆಟ್ರಿಯೇಟ್ ಇದೆ, ಶಾಸಕರ ಭವನ ಇದೆ, ಅಲ್ಲಿ ಎಲ್ಲ ಅಡಿಷನಲ್ ಸೆಕ್ರೆಟರಿ ಲೆವೆಲ್ದ ರ್ಯಾಂಕ್ನವ್ರು ಅಲ್ಲಿ ಅಧಿಕಾರಿಗಳಿದ್ದಾರೆ. ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಹೇಳಿ? ಒಂದು ಕ್ಯಾಬಿನೆಟ್ ನೀವು ಬೆಂಗಳೂರಿನಲ್ಲಿ ಮಾಡಿದ್ರೆ, ಒಂದು ಕ್ಯಾಬಿನೆಟ್ನಲ್ಲಿ ಈ ಒಂದು ಸುವರ್ಣಸೌಧ ಮಾಡಿದ್ರೆ ಮೇಂಟೆನೆನ್ಸ್ ಆಗ್ತದೆ. ನಿಮ್ಮದು ಸದನದ ನೀವು ಏನು ಡೇಟ್ ಫಿಕ್ಸ್ ಮಾಡ್ತಿರಲ್ಲ ಅಧ್ಯಕ್ಷ, ನೀವು ನಮ್ಮ ಕೌನ್ಸಿಲ್ದವರು ಅಲ್ಲಿಂದ ಕೆತ್ತಲಕ್ಕೆ ಚಾಲು ಮಾಡ್ತಾರೆ ಇಲ್ಲಿ ಹುಲ್ಲ ಕಸ. ಇವತ್ತು ನೋಡಿ ಅಧ್ಯಕ್ಷರೇ, ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು, ಯಾವ್ಯಾವ ಇಲಾಖೆಗಳು, ಕಂದಾಯ ಗ್ರಾಮಗಳು, ಗ್ರಾಮ ಪಂಚಾಯತಿಗಳು, ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವ್ರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದವ 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರೇ ಮುಖ್ಯಮಂತ್ರಿ ಭ್ರಷ್ಟಾಚಾರ ಅವ್ರ ಬರೋಣ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳೋದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಹೆಸರು ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ವಿಧಾನಸಭಾ ಸ್ಥಾನಗಳು ಅಧ್ಯಕ್ಷರೇ, ದಕ್ಷಿಣ ಕರ್ನಾಟಕದಲ್ಲಿ 128, ಉತ್ತರ ಕರ್ನಾಟಕದಲ್ಲಿ 96, 32 ಡಿಲಿಮಿಟೇಷನ್ದಲ್ಲಿ ಹೋದು. ಲೋಕಸಭಾಗಳು ದಕ್ಷಿಣದಲ್ಲಿ 16, ಉತ್ತರದಲ್ಲಿ 12. ವಿಧಾನ ಪರಿಷತ್ತು 52 ದಕ್ಷಿಣ, 23 ಉತ್ತರ, 29 ವಿಧಾನಸಭಾ ಸದಸ್ಯರು ಕಡಿಮೆ. ರಾಜ್ಯಸಭಾ ಅಷ್ಟು ರೊಕ್ಕ ಕೊಟ್ಟು ಆಗೋರು ಯಾರೂ ಇಲ್ಲ ಪಾಪ. ರಾಜ್ಯಸಭಾಕ್ಕೆ 8 ಮಂದಿ ಆ ಕಡೆಯವರು, 2 ಮಂದಿ ಸುಮ್ಮ ಅನಿವಾರ್ಯಕ್ಕೆ ಅವು ಗಿರೇಕಿಗಳು ಯಾರು ಒಂದು ಜಾತಿ ಒಂದು ಬೇಕಂತ ಮಾಡಿರ್ತಾರೆ. ವಿಧಾನಸಭಾ ನೀವೇನು ನೌಕರಿ ತೊಗೋತಿರಲ್ಲ ಅಧ್ಯಕ್ಷರು, ತಾವು ತಮ್ಮ ಅಧೀನದಲ್ಲಿ ಇರುವಂಥ ನೌಕರದಾರ 8 ಮಂದಿ ಅದಾರಂದ್ರೆ ಪ್ರಸ್ತುತ 8,209 ಮಂದಿ ದಕ್ಷಿಣದವ್ರು ಅದಾರ. ಕೇವಲ 697 ಮಂದಿ ಉತ್ತರ ಕರ್ನಾಟಕದವ್ರು. ಉತ್ತರ ಕರ್ನಾಟಕದವ್ರು ಎದಕ್ಕೆ ಅದಾರ ಅಂತಂದ್ರೆ ಈ ವಿಧಾನಸೌಧ ಕಾಯಿ ಪೊಲೀಸ್ ರಟ್ಟೆ ಅದಾರ. ನಾ ಮುಂಜಾನೆ ಬೆಂಗಳೂರು ವಿಧಾನಸೌಧಕ್ಕೆ ವಾಕಿಂಗ್ ಹೋದ್ರೆ ಅಧ್ಯಕ್ಷರೇ, ನಮಸ್ಕಾರ ಸರ್ ನಾ ಹಾವೇರಿ ಅವ, ನಮಸ್ಕಾರ ಸರ್ ನಾನು ಬೆಳಗಾವ, ನಮಸ್ಕಾರ ಸರ್ ಬೈಲಹೊಂಗಲ, ನಮಸ್ಕಾರ ರಾಯಚೂರ, ನಮಸ್ಕಾರ ಬರೀ ರಾಯಚೂರ ಬೆಂಗಳೂರು ಇವು ಯಾರು ನಮ್ಮ ವಿಧಾನಸೌಧ ಕಾಯೋರು ನಮ್ಮವರು. ಅಲ್ಲಿದಿಂದ ರಾಜ್ಯೋತ್ಸವ ಪ್ರಶಸ್ತಿಯೊಳಗೂ ಪಾರ್ಸಲಿಟಿ ಆ ಕಡೆ ಅವ್ರಿಗೆ 264 ಮಂದಿಗೆ ಸಿಕ್ಕೈತಿ. ಅವ್ರು ಯಾವ ಪುಸ್ತಕ ಬರೆದೋ ಏನು ಬರೆದೋ ಸುಡ್ಗಾಡ ಬರೆದೋ ಬರೆದವ. ನಮ್ಮವ್ರಿಗೆ ಬರೀ 50 ಮಂದಿ. ಕಂದಾಯ ಗ್ರಾಮಗಳು ದಕ್ಷಿಣದಲ್ಲಿ 20,177, ಉತ್ತರದಲ್ಲಿ 9,574, 10,603 ಕಂದಾಯ ಗ್ರಾಮಗಳು ಕಡಿಮೆ. ಪ್ರಾಥಮಿಕ ಶಾಲೆಗಳು 35,343 ದಕ್ಷಿಣದಲ್ಲಿ, 25,170 ಉತ್ತರದಲ್ಲಿ. ಕಡಿಮೆ ಆಟಪ್ಪ ಅಂದರೆ 10,173. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅಧ್ಯಕ್ಷರೇ, ಪ್ರೌಢಶಾಲೆಗಳು ಮೊದಲು ಹೇಳ್ತೇನೆ, ಪ್ರೌಢಶಾಲೆಗಳು 9,296 ದಕ್ಷಿಣ, ಉತ್ತರದಲ್ಲಿ 5,847. ಎಷ್ಟು ಕಡಿಮೆ ಅದಾವ ಅಂದ್ರೆ ಅಧ್ಯಕ್ಷ 3,449 ಉತ್ತರ ಕರ್ನಾಟಕ ಕಡಿಮೆ ಅದಾವು. ಪದವಿ ಪೂರ್ವಕ ಸರ್ಕಾರಿ ಕಾಲೇಜುಗಳು ಉತ್ತರದಲ್ಲಿ ದಕ್ಷಿಣದಲ್ಲಿ 760,
ಉತ್ತರದಲ್ಲಿ 476, 284 ಕಡಿಮೆ. ಡಿಗ್ರಿ ಕಾಲೇಜ್ ಅಧ್ಯಕ್ಷರೇ, ಇವತ್ತು ನಾ JH ಪಟೇಲ್ರನ್ನ ಮೊಹಿದ್ದೀನ್ ಅಂತೊಬ್ಬರು ಎಜುಕೇಷನ್ ಮಿನಿಸ್ಟರ್ ಇದ್ರು, BA ಮೊಹಿದ್ದೀನ್ ಅಂತೇಳಿ. ನಾ 94ರಿಗೆ MLA ಆದಾಗ ಒಂದು ಪ್ರಶ್ನೆ ಹಾಕಿದ್ದೆ ಅಧ್ಯಕ್ಷರೇ. ವಿಜಯಪುರ ಅಖಂಡ ಬಿಜಾಪುರ ಇತ್ತು, ಬಾಗಲಕೋಟೆ ಕೂಡಿ. ವಿಜಯಪುರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಏನೋ ಪುಣ್ಯಾತ್ಮರು ಸ್ವಾಮೀಜಿಗಳು, ಬಂತನಾಳ ಸ್ವಾಮಿಗಳು, ಯಾವ ಮಠಾಧೀಶರು, ಬೆಳಗಾವಿಯಲ್ಲಿ ಸಪ್ತ ಋಷಿಗಳು, ಬಿಜಾಪುರದಲ್ಲಿ ಬಂತನಾಳ ಸ್ವಾಮಿಗಳು, ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇದ್ದು ಅಂತೇಳಿ ನಮ್ಮ ಮಕ್ಕಳು ಡಿಗ್ರಿ ಕಾಲೇಜು ಅಖಂಡ ಜಿಲ್ಲೆ ಬಿಜಾಪುರ ಎಷ್ಟಿತ್ತು ಅಧ್ಯಕ್ಷರಿದ್ದಾರೆ. ಇಡೀ ಭಾರತದಲ್ಲಿ 2ನೇ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಬಿಜಾಪುರ. ಆದರೆ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ನಾ MLA ಆಗೋರಿಗೆ. ಅವಾಗ ಪಾಪ ಮೊಹಿದ್ದೀನ್ ಅವರು ನಾನು ನೆನೆಸ್ಕೋತೇನೆ. ನನಗೆ ಕೇಳಿದ್ರು, ಏನು ಯತ್ನಾಳ್ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ? ಅವಾಗ ಮೊಹಿದ್ದೀನು JH ಪಟೇಲ್ ಇದ್ದಾಗ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಮಂಜೂರಾಯ್ತಾಯಿತು. ಸರ್ಕಾರಿ ಕಾನೂನು ಕಾಲೇಜುಗಳು 58 ಈ ಕಡೆ, ಉತ್ತರ ಕರ್ನಾಟಕ 34, 24 ಕಡಿಮೆ. ಮೆಡಿಕಲ್ ಕಾಲೇಜ್ ಅಧ್ಯಕ್ಷರೇ, 519 ಮೆಡಿಕಲ್ ಕಾಲೇಜು ದಕ್ಷಿಣದಲ್ಲಿ, 182 ಮೆಡಿಕಲ್ ಕಾಲೇಜು ಉತ್ತರದಲ್ಲಿ, 337 ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 154 ದಕ್ಷಿಣ, 45 ಉತ್ತರ, 109 ಕಡಿಮೆ. ಆರೋಗ್ಯ ಘಟಕಗಳು 31 ದಕ್ಷಿಣ, 9 ಉತ್ತರ, 22 ಕಡಿಮೆ. ಸರ್, ಆರೋಗ್ಯ ಉಪಕೇಂದ್ರಗಳು ಅಧ್ಯಕ್ಷರೇ, ಕರ್ನಾಟಕ ಉಪಕೇಂದ್ರಗಳು ಸುಮ್ಮನೆ 5,385. ಉತ್ತರ ಕರ್ನಾಟಕದಲ್ಲಿ 3,600. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣದಲ್ಲಿ 1,496, ಉತ್ತರದಲ್ಲಿ 875. ಸಮುದಾಯ ಆರೋಗ್ಯ ಕೇಂದ್ರ ಸ್ವಲ್ಪ ಈಕ್ವಲ್ ಇದೆ ಅಧ್ಯಕ್ಷರೇ. ಆಹಾರ ನಾಗರಿಕ ಪೂರೈಕೆ ಗೋದಾಮುಗಳು ದಕ್ಷಿಣದಲ್ಲಿ 123, ಉತ್ತರದಲ್ಲಿ 85, 38 ಕಡಿಮೆ. ಅಂಗನವಾಡಿಗಳು ಈಕ್ವಲ್ ಇದೆ, ನಾನು ಅಂಗನವಾಡಿ ಇಲ್ಲ, 35,398. ಉತ್ತರ ಕರ್ನಾಟಕದಲ್ಲಿ 34,544. ಯಾರೀ ನಿಮ್ಮಂಗೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಂಗೇನು ಮಾಡೋದಿಲ್ಲ. ನಾ ಇಡೀ ಕರ್ನಾಟಕ ಒಂದೇ ಇರ್ಬೇಕನ್ನೋ ಅಂತೀನಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧ್ಯಕ್ಷರೇ, ಈ ಬೆಂಗಳೂರಿನಾಗ ಒಂದು ಐತಿ. ಅನಂತಕುಮಾರ್ ಅವರು SM ಕೃಷ್ಣ ಅವರಿದ್ದಾಗ ಈ ಬೆಂಗಳೂರು ಮೆಟ್ರೋ ಬಂದಿದ್ದು SM ಕೃಷ್ಣ ಅನಂತಕುಮಾರ್ ಅವರು ಒಂದು ಕಾಂಬಿನೇಷನ್ ಏನಿತ್ತಲ್ಲ, ಇವತ್ತೇನು ನಮ್ಮ ಮೆಟ್ರೋ ಆಗಿದೆಯಲ್ಲ, ಅವರಿಬ್ಬರಿಗೂ ಗೌರವ ಸಲ್ಲಿಸ್ಬೇಕು. ಯಾರಿಗಂದರೆ SM ಕೃಷ್ಣ ಅವ್ರಿಗೆ ಮತ್ತು ನಮ್ಮ ಅನಂತಕುಮಾರ್ ಅವ್ರಿಗೆ. ಅನಂತಕುಮಾರ್ ನಿಜವಾಗಿ ಕರ್ನಾಟಕಕ್ಕೆ ಹೆಚ್ಚು ಕೇಂದ್ರದಿಂದ ಕೆಲಸ ಮಾಡಿಕೊಟ್ಟಂಥವ್ರು. ಇವತ್ತು ನಾನು ಅನಂತಕುಮಾರ್ ಅವ್ರನ್ನ, ದಿವಂಗತ ಅನಂತಕುಮಾರ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನ ನಿಲ್ದಾಣ ಮತ್ತು ಬೆಂಗಳೂರಿಗೆ, ಅಂದರೆ ಬೆಳಗಾವಿ, ಧಾರವಾಡ, ನರ್ಬೇಕು ಎಲ್ಲಿಯೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಡವಾ? ಒಂದು ITBT ಮಂಗಳೂರು ಬಿಡ್ರಿ, ಬೆಂಗಳೂರು ನಾನು ತುಲನಾತ್ಮಕ ಮಾಡ್ಲಿಕ್ಕತ್ತಿದ್ದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಮಂಗಳೂರಿಗೆ ಹಾಕಿದ್ದಕ್ಕೆ ನಮಗೇನು ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿ ಒಟ್ಟು 120 ದಿವಸ ನಡೆದೈತೆ ರೀ. ಈ ಏನು ಸುವರ್ಣಸೌಧ ಕಟ್ಟೋದು ಕಿತ್ತ ಮೊದಲು ಹಿಡಿದು ಬರೇ ಅಧಿವೇಶನಗಳು 120 ದಿವಸ ನಡೆದೈತೆ ಅಧ್ಯಕ್ಷರೇ. ಅದೇ ರೀತಿ ಇವತ್ತು ಒಟ್ಟು ಇಲ್ಲಿ ತನ ಆದ ಮುಖ್ಯಮಂತ್ರಿಗಳೊಳಗೆ 21 ಜನ, ಇವತ್ತು ಏನೋ 14 ಜನ ದಕ್ಷಿಣ ಕರ್ನಾಟಕ, ಉತ್ತರ ಕನ್ನಡದ 7 ಜನ ಯಾರೂ ಪೂರ್ಣ ಅವಧಿ ಮುಗಿಸಲಾರ್ದು. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷರೇ, ಇವತ್ತು ಏನು ಉಳಿದ ಎಲ್ಲ ಒಂದು ಸಮಸ್ಯೆ ಜೊತೆಗೆ ಇವತ್ತು ಆರೋಗ್ಯದಲ್ಲಿ ಅಧ್ಯಕ್ಷರೇ, ಇವತ್ತು ಕನಿಷ್ಠ 10,000 ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, 5,000 ಜನರಿಗೆ. ಪಶು ಆಸ್ಪತ್ರೆಗಳು 5,000 ಪಶುಗಳಿಗೆ ಒಂದು ಆಸ್ಪತ್ರೆ ಇರಬೇಕೈತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ 35ರಿಂದ 40 ಏನು 1,000ಕ್ಕೆ 1
ಪಶು ಆರೋಗ್ಯ ಕೇಂದ್ರ ಇದೆ. ಉತ್ತರ ಕನ್ನಡ ಕಾರವಾರನಲ್ಲಿ ಎಷ್ಟೋ ವರ್ಷದಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ಬೇಕಂತೇಳಿ ಪ್ರಧಾನಮಂತ್ರಿಗಳು ರಕ್ತದಿಂದ ಬರ್ಕೊಡುವಂಥದ್ದು ಅಲ್ಲಿ ಡಾಕ್ಟರ್ಸ್ ಅಧಿಕಾರ ಮಾಡಿದ್ರು. ಇನ್ನೂವರೆಗೆ ಯಾವ ಸರ್ಕಾರನೂ ಇವತ್ತು ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ಇವತ್ತು ನಾ ಹೇಳಿದೆ ಏನು ನೀರಾವರಿ ಭಾಳ ಪ್ರಮುಖವಾದಂಥ ನೀರಾವರಿ ಬಗ್ಗೆ ನಾನು ಬರ್ತೇನೆ. ಇಲ್ಲಿ ಏನಾಗಿದೆ ನೀರಾವರಿ ಹೇಳಿದ್ರು ನಿನ್ನೆ ಉಪಮುಖ್ಯಮಂತ್ರಿಗಳು 1,20,000 ಕೋಟಿ ರೂಪಾಯಿ ಬೇಕು. ಇವ್ರು ಎಷ್ಟು ಹಣ ಇಟ್ಟಿದ್ದಾರೆ ಈಗ ಹೇಳಿದ್ರು ಇನ್ನು 2 ದಿವಸದಲ್ಲಿ ಸಾಂಕೇತಿಕವಾಗಿ 40 ಲಕ್ಷ ನೀರಾವರಿ ಇದ್ದವರಿಗೆ, ಅಲ್ಲಿಂದ 25 ಲಕ್ಷ ಯಾರಿಗೆ ಏನು ಒಣ ಬೇಸಾಯದವರಿಗೆ, ಈ ರೀತಿ ಸುಮಾರು 1,33,867 ಎಕರೆ ಸಬ್ಮರ್ಜ್ ಆಗ್ತದೆ. ಅದರಲ್ಲಿ ನೀರಾವರಿ ಸಲುವಾಗಿ 75,563, ಅದೇ ರೀತಿ ಏನು ಪುನರ್ವಸತಿ ನಿರ್ಮಾಣಕ್ಕಾಗಿ 6,467, ಕಾಲುವೆ ನಿರ್ಮಾಣಕ್ಕಾಗಿ 51,837 ಎಕರೆ ಸೇರಿ 1,33,000. ಈ ಒಂದು ಕೆಲಸ ಇವತ್ತು ಏನು 2ನೇ ಹಂತದಲ್ಲಿ ಏನು ಅಧ್ಯಕ್ಷರೇ ಏನು ಕಾಲುವೆ ಮಾಡ್ಯಾರಲ್ಲ, ಇನ್ನೂವರೆಗೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ನ್ಯಾಯಾಲಯಗಳಲ್ಲಿ ನಿನ್ನೆ ಆ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಆಫೀಸು ಕುರ್ಚಿ ಟೇಬಲ್ಲು ಕಂಪ್ಯೂಟ್ರ್ ಎತ್ಕೊಂಡು ಟೆಂಪೋದಾಗ ಹೋಯ್ತು. ಇಲ್ಲಿ ಉಪಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ 10 ಲಕ್ಷದ 10 ಕೋಟಿ ಮಾಡ್ಯಾರ, ನಾ ಏನು ಕೊಡೋದಿಲ್ಲ. ಅದಕ್ಕೇನಾದ್ರು ಒಂದು ಫೈನಲ್ ಮಾಡಬೇಕಲ್ಲ. ಯಾವಾಗ 73, 74ರಲ್ಲಿ ಏನು ಇವತ್ತು ಅವಾರ್ಡ್ ಆಗಿವೆ ಅವುಗಳ ಸಹಿತ ಇವತ್ತು ಆಗಿಲ್ಲ. ಹಂಗಾದ್ರೆ ಅಧ್ಯಕ್ಷರೇ ಇವರೆಲ್ಲರೂ ಹೇಳ್ತಾರಲ್ಲ, ಯಾವ ಸರ್ಕಾರಕ್ಕೆ ನಾ ಹೇಳೋದಿಲ್ಲ, ಎಲ್ಲರೂ ಬಂದವರು ಏನು ಹೇಳ್ತಿದ್ರು, ನಾವು ಕೃಷ್ಣೆಯನ್ನು ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂದರು, ಒಬ್ರು 25,000 ಕೋಟಿ ಕೊಡ್ತೀನಿ ಅಂದರು. 1,20,000 ಕೋಟಿ ರೂಪಾಯಿ ಈ 2.5 ವರ್ಷನಾಗ ಕೊಟ್ಟು ಏನಾದ್ರು ಮುಗಿಸ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಯಾವ ಸರ್ಕಾರ ಇದ್ರೂ ಇಷ್ಟು ದಿವಸ ಅಧ್ಯಕ್ಷರೇ ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗ್ತದೆ ಅನ್ನೋಂಥ ವಿಶ್ವಾಸ ನಮ್ದು ಹೋಗಿಬಿಟ್ಟಿದೆ. ಯಾಕಂದ್ರೆ ನಿಮಗೆ ಇಷ್ಟು ದುಡ್ಡು 70,000 ಕೋಟಿ ಬರೇ ಜಮೀನು ಕೊಡಬೇಕಾಗ್ತದೆ. ಮುಂದೆ ಅಲ್ಲಿ ಇದಕ್ಕೆ ಬೇಕಲ್ಲ, ಚೆನ್ನಾಗಿ ಕಾಲುವೆ ಮಾಡಬೇಕು, ಅದು ಆಲ್ಮಟ್ಟಿ 524.25 ಹೆಚ್ಚಿಸಬೇಕು. ಕಳಸಾ ಬಂಡೂರಿ 8 ದಿವಸದಿಂದ ನಡೆದಿದೆ. ಕೇಂದ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಕೇಂದ್ರ ಹಾಕ್ತಾರೆ. ಅಲ್ಲಿ ಪರಿಸರದವರು ಹಾಗೆ ಇದ್ದಾರೆ. ಯಾವುದು ಅಭಿವೃದ್ಧಿಗೆ ಅಂದರೆ ಪರಿಸರ ಏನೋ ಅಂಥದ್ದು ಒಂದು ಏನು ಶಬ್ದ ಇದೆ. ಇವತ್ತು ಹುಬ್ಬಳ್ಳಿ ಅಂಕೋಲ ಅನುಮತಿ ಕೊಡೋದಿಲ್ಲ. ಇವತ್ತು ಏನು ಕೇಳಿದ್ರು ಪರಿಸರ ಇಲಾಖೆದವರು ಕಳಸಾ ಬಂಡೂರಿ ಹಿಡ್ಕೊಂಡು ಕೂತಿದ್ದಾರೆ. ಈ ರೀತಿ ಆದಾಗ ಇದಕ್ಕೆ ಕರ್ನಾಟಕದಿಂದಲೂ ಸಹ ಕೇಂದ್ರದ ಮೇಲೆ ಅಲ್ಲೊಬ್ಬರು, ನೀವು ದಿಲ್ಲಿಯಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆಯವರು ಇರ್ತಿದ್ರು, ಈಗ ಅದೂ ಇಲ್ಲ. ಕರ್ನಾಟಕ ಭವನದಲ್ಲಿ ಒಬ್ರು ಇರ್ತಿದ್ರು ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ ಇವತ್ತು ನೀವು ಯಾರ ಕಾರಣ ಹೇಳಿಲ್ಲ ನೋಡ್ರಿ, ಅವ್ರು ಒಂದರ ಪತ್ರ ಬರೆದಾರೆ ಯಾರು ಶಾಸಕರಿಗೆ, ನಿಮ್ಮ ಯಾವ್ಯಾವ ಕೇಂದ್ರ ಸರ್ಕಾರದ ಅಲ್ಲಿ ಏನಾದರೂ ಕ್ಲಿಯರ್ ಆಗುವಂಥ ಯಾವ ಫೈಲ್ಗಳಿದ್ದರೆ ನಮ್ಮ ಗಮನಕ್ಕೆ ಯಾರೂ ಇಲ್ಲೇ ಇಲ್ಲ. ನಾವು ಹೋಗ್ತೀವಿ ಬರ್ತೀವಿ ದಿಲ್ಲಿಗೆ. ಇವತ್ತು ಕಲ್ಯಾಣ ಕರ್ನಾಟಕದವರಿಗೆ ನೀವು ಭಾಳ ಹಿಂದುಳಿದಂಥ ಪ್ರದೇಶ, ಅದೂ ಸಮಾನವಾಗಿ ಬರಬೇಕಂತ ಹೇಳಿ ಇವತ್ತು ನೀವು 5,000 ಕೋಟಿ ರೂಪಾಯಿ ಅದು ಯಾರು ಕೊಟ್ಟರಿ ಬಿಟ್ಟರು ಅದನ್ನು ನಾವು ಹೋಗೋದಿಲ್ಲ. ಯಾರು ಕೊಟ್ಟರು ಯಾರು ಬಿಟ್ಟರು ಗೊತ್ತಿಲ್ಲ. ಆದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅವ್ರಿಗೆ ಕೊಡಿ, 5,000 ಕೋಟಿ ಕೊಡಿ, ನಮ್ದೇನು ತಕರಾರಿಲ್ಲ. ಆದರೆ ಅದ್ರ ಜೊತೆಗೆ ಕಿತ್ತೂರು ಕರ್ನಾಟಕ, ಮುಂಬೈ ಕರ್ನಾಟಕದವರು ಹಾವೇರಿಯಿಂದ ಹಿಡಿದು ನಮಗೆ ಯಾವುದೇ ಒಂದು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಐತಿ. ನೋಡ್ರಿ, ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಐತಿ. ಬಯಲು ಸೀಮೆಯಲ್ಲಿ ಅಧ್ಯಕ್ಷರೇ ಆ ಮಂತ್ರಿಗಳಿಗೆ ಇರುವುದೇ 35 ಕೋಟಿ. ಮಲೆನಾಡು ಅಭಿವೃದ್ಧಿ ಇದೆ, ಅವ್ರಿಗೆ ಎಷ್ಟಿದೆ ಗೊತ್ತಿಲ್ಲ. ನಮ್ಮ ಇವ್ರು ಹೇಳಬೇಕು, ಯಾರು ನಮ್ಮ 35 ಎಷ್ಟೈತೆ ರೀ? ಅರಗ ಜ್ಞಾನೇಂದ್ರ ಎಂಬರಾದ ನೀವು
35 ಲಕ್ಷ. ಇವತ್ತು ಕಲ್ಯಾಣ ಕರ್ನಾಟಕದವ್ರು ಎಷ್ಟು ಪುಣ್ಯವಂತರು ನೋಡ್ರಿ ಅಧ್ಯಕ್ಷರೇ, ಒಂದು 100 ಕೋಟಿ ರೂಪಾಯಿ. ಅದು ಬರುವುದು ಬಿಡುವುದು ಮುಂದಿಂದು. ಅದು ನೋಡಿ, ಈಗ ನಾವೇನತ್ತೀವಿ ಅಧ್ಯಕ್ಷರೇ, ಅವ್ರು 100-150 ಕೋಟಿ ಮಾಡಿ, ನಮ್ಮ ತಕರಾರಿಲ್ಲ. ಆದ್ರೆ ಅವ್ರು 50% ಮುಂಬೈ ಕರ್ನಾಟಕದವ್ರು ಕೊಡ್ಬೇಕಲ್ಲ. ಹಳೆ ಮೈಸೂರು ಅಲ್ಲಿ ಚಾಮರಾಜನಗರ ಜಿಲ್ಲಾನು ಅದೇ ಹಣೆ ಬರೋದಿದೆ. ಈಗ ನಮ್ಮದು ಒಂದು ಬೋರ್ಡ್ ಮಾಡಿರಿ ಅಧ್ಯಕ್ಷರೇ, ನೀವು 150 ಕೋಟಿ ಕೊಡ್ರಿ, ನಮ್ಗೆ ತಕರಲ್ಲಿ 5,000 ಕೋಟಿ ಕೊಡ್ತಿರಲ್ಲ, 7,500 ಕೋಟಿ ಕೊಡ್ರಿ. ನಮಗೂ ಒಂದು 5,000 ಕೋಟಿ ಕೊಡ್ರಿ. ಮುಂಬೈ ಕರ್ನಾಟಕ ಏನು ಇದೇನು ಭಾಳ ಅಭಿವೃದ್ಧಿ ಆಗೈತೆ, ಇಲ್ಲಿನೂ ಏನೂ ಅಭಿವೃದ್ಧಿ ಆಗಿಲ್ಲ. ಮೈಸೂರು ಭಾಗ ಯಾಕೆ ಅಭಿವೃದ್ಧಿ ಅಷ್ಟಾಯಿತು ಅಂದರೆ, ಆ ಮೈಸೂರು ಮಹಾರಾಜರದ್ದು ಒಂದು ದೊಡ್ಡ ಕೊಡುಗೆ ಇದೆ. ಅವರು ತಮ್ಮ ಮನೆಯನ್ನು ಬಂಗಾರ ಒತ್ತಿ ಇಟ್ಟು ಕೃಷ್ಣರಾಜ ಸಾಗರ ಕಟ್ಟಿ ಅವಾಗ ನೀರಾವರಿ ಮಾಡ್ಯಾರ್ತೇಳಿ ಮೈಸೂರು ಭಾಗ ಅಭಿವೃದ್ಧಿ ಆಗಿದೆ. ನಮ್ಮಲ್ಲಿ ಯಾರ್ರೀ ಆದಿಲ್ ಸಾಯಿ, ಬರೀದ್ ಸಾಯಿ, ಕುತುಬ್ ಸಾಯಿ, ಮೊಹಮ್ಮದ್ ಸಾಯಿ ಅವರೇ ಬರೇ ಕಟ್ಟ್ಯಾರ ನೋಡ್ರಿ ಗುಮ್ಮಟಗಳು ಎಲ್ಲ ಊರು ತುಂಬ ಅವೇ. ಮ್ಯಾಗಿಂದ ಹಿಂಗೆ ಡ್ರೋನ್ ಬಿಟ್ರೆ, ನಾನು ಬಿಜಾಪುರದಾಗ ಒಮ್ಮೆ ನಮ್ಮ ಮುನಿರತ್ನ ಬಂದಿದ್ರು ಮಂತ್ರಿ ಇದ್ದಾಗ, ಅಧ್ಯಕ್ಷರೇ ನನಗೆ ಫೋನ್ ಮಾಡಿದ್ರು, ಆ ಹೆಲಿಕಾಪ್ಟರ್ನ ಬಂದು ಇಳಿದು ಯತ್ನಾಳಣ್ಣ ಇಷ್ಟು ಅದಾವಲ್ಲ ಎಲ್ಲ ಬರೇ ಗುಮ್ಮಟರೇ ಕಾಡ್ಸೋದು, ಇದ್ರಾಗ ನೀ ಹೆಂಗೆ ಆರಿಸಿ ಬರ್ತೀಯ ಅಂತ ಕೇಳಿದ್ರು. ಬಿಜಾಪುರ ಹಾಗೆ, ಬೀದರು ಹಾಗೆ, ಕಲಬುರಗಿ ಹಾಗೆ, ರಾಯಚೂರು ಹಾಗೆ, ಸ್ವಲ್ಪ ಬೆಳಗಾವ ಮುಂಬೈ ಸಮೀಪದಿಂದ ಡೆವಲಪ್ಮೆಂಟ್ ಆಯಿತು. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನಮ್ಮದು ಒಂದು ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡಿರಿ ಹಂಗೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ನಮಗೂ ಪ್ರತಿಯೊಂದು MLAಗೆ 50 ಕೋಟಿ ಕೊಡ್ಬೇಕಂತ ಹೇಳಿ, ಯಾರು ಮುಂಬೈ ಕರ್ನಾಟಕದವರು ಅವ್ರು ಚಪ್ಪಾಳಿ ಹೊಡಿತಾರೆ ತಿಳ್ಕೊಂಡು ನೀವು ಹೊಡಿಲ್ಲ ಅಂದ್ರೆ ಬಿಡಲಕ್ಕ. ಏನ್ರಿ ಕೊಂಡ್ರೇಟ್ ಅವ್ರ ಎಲ್ಲ ಕಟ್ಟದ ನೋಡ್ರಿ. ಅದಕ್ಕೆ ಅಧ್ಯಕ್ಷರೇ, ಇನ್ನು ಮುಂದಿನ ಅಧ್ಯಕ್ಷರೇ, ಇದು ಭಾಳ ಭಾಳ ಸೀರಿಯಸ್, ರೈತ ವಿರೋಧಿ, ರೈತರ ಬಗ್ಗೆ ಒಟ್ಟೆ ಕಾಳಜಿ ಇಲ್ಲಾರ್ದವ್ರು. ಆ ವಿಷಯನೂ ಸತ್ಯವನ್ನು ನಾ ಇವತ್ತು ಹೇಳಬೇಕಾಗಿದೆ. ಅಲ್ಲ, ಕಳಸಾ ಬಂಡ್ರಿ ಯಾರಿಂದ ನಿಂತಂತ ಹೇಳಲ್ಲ. ಕಳಸಾ ಬಂಡೂರಿ ಹೇಳಿದ್ರಲ್ಲ, ಕೇಂದ್ರ ಮತ್ತು ರಾಜ್ಯ ಅಂತ ಎರಡು ಹೇಳಿದ್ರು ಅವರೇ. ನೋಡ್ರಿ, ಆ ನ್ಯಾಯಾಲಯದಾಗ ನಾ ಪರಿಸರದ ಹೇಳ್ದಲ್ಲ, ನರೇಂದ್ರ ಸ್ವಾಮಿ ಅವ್ರ ಪರಿಸರ ಹೇಳಿಲ್ಲ, ದಿಲ್ಲಿ ಪರಿಸರ ಹೇಳಿದ್ದು. ಅಲ್ಲಿ ಹೋದ್ರೆ ಬರೀ ಇದೆ ಹಣೆ ಬರ. ಹಿಂದೆ KH ರಂಗನಾಥ್ ನೀವು ಯಾರಿಗೆ ಮಾತಾಡ್ತೀವಿ ಅಧ್ಯಕ್ಷರೇ, ತಾವು ನೋಡ್ತೀವಿ, ನೀವು ನಿಮ್ಮ ಕಡೆ ಬಹಳ ಗಂಭೀರವಾಗಿ ನೋಡ್ತಾ ಇದ್ದೀನಿ, ತಾವು ನಗ್ತಾ ಇಲ್ಲ, ಅದಕ್ಕೆ ನನಗೆ ಸಮಸ್ಯೆ ಆಗಿದೆ. ಅಧ್ಯಕ್ಷರೇ, ಇವತ್ತು ಈ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಸುಮಾರು 58 ಸಕ್ಕರೆ ಕಾರ್ಖಾನೆ. ಈ ರೈತರು ಮುಗ್ಧರಾದರೆ ಪಾಪ ಅವ್ರಿಗೇನೂ ಗೊತ್ತಿಲ್ಲ. ಕೆಲವೊಂದು ಸೋಕಾಲ್ಡ್ ಟೆಕ್ನಾಲಜಿ ಮತ್ತು ಏನದು ಎಲ್ಲ ತಿಳುವಂತಹ ಕೆಲವೊಂದು ಮಂದಿ ಅದಾರೆ, ಮೇಧಾವಿಗಳು. ಅವ್ರಿಗೇನು ಕೊಡ್ತಾರೆ, 1 ಟನ್ ಕಬ್ಬನ್ನು ನುರಿಸಿದ್ರೆ ಒಂದು ಸಕ್ಕರೆ ಕಾರ್ಖಾನೆಗೆ 14,500 ರೂಪಾಯಿ ಉಳಿತಾವು. ಮತ್ತು ರೈತರು ಅವಾಗ 3,500 ಬೇಡೋದು ಏನು ತಪ್ಪೈತೆ ಅಧ್ಯಕ್ಷರೇ? ನೀವು ಹೇಳ್ಬೇಕಲ್ಲ, 14,500 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರೆ ಇವತ್ತಿನ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲಕರು ಹೆಲಿಕಾಪ್ಟರ್ ಇಡ್ತಿದ್ರಿಲ್ರಿ ಲಕ್ಷ್ಮಣಣ್ಣವ್ರ? ಇರ್ತಿದ್ರಿಲ್ಲ? ಯಾಕೆ ಹೇಳ್ತಾರೆ ನೋಡ್ರಿ ಅಧ್ಯಕ್ಷರೇ, ನಾನು ಇಲ್ಲಿ ಲೆಕ್ಕನೇ ಕೊಡ್ತೀನಿ, ಇದನ್ನ ಚಾಲೆಂಜ್ ಮಾಡ್ತೀನಿ. ನನಗೆ 14,500 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರೆ ಇವತ್ತು ನನ್ನ ಸಕ್ಕರೆ ಕಾರ್ಖಾನೆ ಅವರಿಗೆ ಮಾಡ್ಲಿಕ್ಕೆ ಕೊಡ್ತೇನೆ. ನಮ್ಮ ಸಕ್ಕರೆ ಕಾರ್ಖಾನೆ ಮಾಡಿದ್ವಿ ಅಧ್ಯಕ್ಷರೇ. 10 ವರ್ಷದಿಂದ P. ಚಿದಂಬರಂ ಅವರ ಮಗಳ ಒಂದು ಕಾರ್ಖಾನೆ, ಅದು ಮೊದಲು ರಾಜರಾಜೇಶ್ವರಿ ಇತ್ತು, ಅವರು ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಓಡೋದ್ರು. ಹೈದರಾಬಾದ್ ಒಂದು ಕಂಪ್ನಿ, ಅವ್ರು ಮಾಡಲಿಕ್ಕೆ ಆಗಲಿಲ್ಲ, ಓಡೋದು. ಯಾಕಂದ್ರೆ ಚಿದಂಬರಂ ಒಂದು ಅದಕ್ಕೆ ಭೂಮಿ ಪೂಜೆ ಮಾಡಿದ್ರು. 10 ವರ್ಷದಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವ್ರ ಅಧ್ಯಕ್ಷರೇ ಆಕ್ಷನ್ ಕರೆದ್ರೆ ಒಬ್ಬರು ಅದಕ್ಕೆ ಟೆಂಡರ್ ಹಾಕಲಿಲ್ಲ. ಅಲ್ಲಿ ರೈತರು ಬಂದು ನನ್ನ ಮನೆಗೆ ಬಂದು ನಮ್ಮ ಬಸವರಾಜ್ ಪಾಟೀಲ್ ಸೇಡಮ್ಮನ ಕರ್ಕೊಂಡು ಬಂದು ಕೈ ಮುಗಿದು, ಏನಾರು ಮಾಡಿರಿ, ಪುಣ್ಯ ಕಟ್ಕೋರಿ, ಈ ಕಾರ್ಖಾನೆ ಮಾಡಿರಿ ಅಂತ ಹೇಳಿ ನಾವು ಕಾರ್ಖಾನೆ ಮಾಡಿದ್ರೆ ಅಧ್ಯಕ್ಷರೇ, ಇಡೀ ಕರ್ನಾಟಕದಲ್ಲಿ ಒಂದು ಮಾಡೆಲ್ನ ಕಾರ್ಖಾನೆ ಮಾಡಿದ್ದೀವಿ. ನಮಗೇನು ರೈತರು ದುಡ್ಡು ತಿನ್ಬೇಕನ್ನೋಂಥ ಅಷ್ಟು ಕೀಳು ಮಟ್ಟಕ್ಕೆ ಅವಶ್ಯ ಇಲ್ಲ. ಯಾಕಂದ್ರೆ ಲಕ್ಷ್ಮಣ ಸವದಿಯವರು
ಕಾಟ ಹೊಡಿದ್ರ ಬಗ್ಗೆ ಮಾತಾಡಿದ್ರು. ರೈತರು ಆಯ್ತು, 2 ವರ್ಷ ನೋಡಿ. ಪಾಪ ಕಾಟ ಹೊಡಿದ್ರ ಬಗ್ಗೆ ಮಾತಾಡಿದ್ರು. ಆದ್ರೆ ಏನು ಕ್ರಮ ಆಯಿತು? ನಾ ಹೇಳ್ತೇನೆ, ಬೇಕಾದಂಗೆ ಕಾಟ ಹಾಕ್ರಿ ನಾನು ಮುಂದೆ. ನಾ ಯಾರ ರೈತರನ್ನ ಕಾಟ ಹೊಡೆದು ಮೋಸ ಮಾಡಿ ರೊಕ್ಕ ಗಳಿಸೋ ಅವಶ್ಯಕತೆ ಇಲ್ಲ ಅಧ್ಯಕ್ಷರೇ. ಇವತ್ತು 1 ಟನ್ ಕಬ್ಬು ಅಧ್ಯಕ್ಷರೇ, ನಾನು ನಮ್ಮ ಭಾಗದ ಹೇಳ್ತೇನೆ, ನಾನು ಆ ಕಡೆ ರಿಕವರಿ ಹೆಚ್ಚಿರ್ಬೋದು ಬಿಡ್ಬೋದು, ಯಾರು ಮಾಡಿದ್ರು ಆ ಲೆಕ್ಕಾಚಾರನೇ ಹೇಳ್ತೀನಿ. ನಮ್ಮ ಕಡೆ 10.25 ರಿಕವರಿ ಇದೆ 1 ಟನ್ನಿಗೆ. 1 ಟನ್ನು ಕಬ್ಬು ನೂರಿಸಿದ್ರೆ ಇವತ್ತು 37 ರೂಪಾಯಿ ದಾಳಿನಿ ಇದೆ, 37, 38. ಎಷ್ಟು ಬರ್ತದಂದರೆ 102 ಕಿಲೋ 0.50 ಸಕ್ಕರೆ ಬರ್ತದೆ. ಎಷ್ಟಾಗ್ತದೆ ಅಧ್ಯಕ್ಷರೇ? 3895. ಮೊಲಾಸಿಸ್ ಕಾಕಂಬಿ ಅದು 1 ಟನ್ನಿಗೆ 45 kg ಮೊಲಾಸಿಸ್. ಇದನ್ನು ಇದು ಮಾಡಿದ್ರೆ 12.15 ಲೀಟ್ರ್ ಇಥನಾಲ್ ಆಗ್ತದೆ. ಅದರಿಂದ 704 ರೂಪಾಯಿ ಬರ್ತದೆ. ಇದನ್ನು ಈ ಇಥನಾಲದ್ದು ಒಂದು ಡಿಸ್ಟಿಲರಿ ಹಾಕ್ಬೇಕಾದ್ರೆ ಅಧ್ಯಕ್ಷರೇ, ಎಷ್ಟು ಸಕ್ಕರೆ ಕಾರ್ಖಾನೆಗೆ ಹಣ ಹಾಕಿರ್ತೀವಿ, ಬಂಡವಾಳ ಹಾಕಿರ್ತೀವಿ, ಅಷ್ಟೊಂದು ಡಿಸ್ಟಿಲರಿ ಹಾಕ್ಬೇಕು. ಎಷ್ಟು ಬರ್ತದೆ ಅಧ್ಯಕ್ಷರೇ? 704 ರೂಪಾಯಿ. ವಿದ್ಯುತ್ ಮಾರಾಟ ಅವ್ರು ಲೆಕ್ಕ ಹೇಳ್ತಾರೆ, ಅವರು ಪಂಡಿತರು 6 ರೂಪಾಯಿಗೆ ಲೆಕ್ಕ ಹಾಕಿ ಹೇಳ್ತಾರೆ. ಇದೇ ಕರ್ನಾಟಕ ಸರ್ಕಾರ ನಮ್ದು 3 ರೂಪಾಯಿಗೆ ತಗೋದಿಲ್ಲ. ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲಕರು ಯಾರ್ಯಾರು ಅದಾರೆ ಎದ್ದು ಹೇಳ್ಬೋದು. ಇಲ್ಲ, ಎತ್ತವ್ರೆ. ಯಾಕಂದ್ರೆ ನಾ ಹೇಳ್ತೀನಿ, ಇದು ಸತ್ಯವನ್ನು ಹೇಳ್ಬೇಕಾದ. ಇಲ್ಲಾಂದ್ರೆ ಏನಾಗೈತಿ, ಈ ರೈತರ ಹೋರಾಟವನ್ನ ತಮ್ಗೆ ಹೆಂಗ್ ಬೇಕು ಹಂಗೆ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನಮ್ದು 3 ರೂಪಾಯಿ ತಗೋತಾರೆ ಅಧ್ಯಕ್ಷರೇ. ಮಹಾರಾಷ್ಟ್ರ ಸರ್ಕಾರ 5 ರೂಪಾಯಿ 25 ಪೈಸೆ ಖರೀದಿ ಮಾಡ್ತದೆ. 75 ಪೈಸೆ ಸರ್ಕಾರ ಏನ್ರಿ ಲಕ್ಷ್ಮಣವ್ರ, 6 ರೂಪಾಯಿ 25 ಪೈಸೆ ಮಹಾರಾಷ್ಟ್ರದವರು ಕರೆಂಟ್ಗೆ ನಮ್ಮದು ತಗೊಂಡು ನಮಗೆ ರೊಕ್ಕ ಕೊಡ್ತಾರೆ ಅಧ್ಯಕ್ಷರೇ. ಆದರೆ ಇಲ್ಲಿ ನಮಗೆ ಆ ವಿದ್ಯುತ್ತಿನಿಂದ 96 ರೂಪಾಯಿ ಬರ್ತದೆ. ಆ 96ರಲ್ಲಿ ಪರ್ ಯೂನಿಟ್ 60 ಪೈಸೆ ಮತ್ತೆ ಮುರ್ಕೋತಾರೆ. ಅಲ್ಲಿಂದ ಬಗ್ಯಾಸ್ ಅಂತ ಹೇಳ್ತಾರೆ. ಕಬ್ಬು ಕೃಷಿಂಗ್ ಆದ್ಮ್ಯಾಗ ಎಷ್ಟು ಕಾರ್ಖಾನೆ ನಡಿಲಾಕ ಉಪಯೋಗ ಆಗಿ ಎಷ್ಟು ಉಳಿತದಲ್ಲ, ಅದರಿಂದ 140 ರೂಪಾಯಿ ಬರ್ತದೆ. ಪ್ರೆಸ್ಮೆಂಟ್ ಮೊದಲು ಏನು ಮಾಡ್ತಿದ್ರು ರೈತರು, ತಮ್ಮ ಹೊಲಗಳಿಗೆ ಹೋಯ್ತಿದ್ರು, ಹೊಲಕ್ಕೆ ಹಾಕ್ತಿದ್ರು. ಈ ಪರಿಸರ ಇಲಾಖೆದವ್ರು ಅದಕ್ಕೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಹಾಕ್ತಕ್ಕದಲ್ಲ. ಅಂದರೆ 4847 ರೂಪಾಯಿ 1 ಟನ್ನು ಕಬ್ಬು ಕ್ರಷಿಂಗ್ ಮಾಡಿದ್ರೆ ಒಂದು ಕಾರ್ಖಾನೆಗೆ ಬರುವಂಥ ಆದಾಯ. ಇನ್ನು ಅಧ್ಯಕ್ಷರ ಖರ್ಚು ಹೇಳ್ಬೇಕಲ್ಲ. ಇದು ಏನದ ಅಥೆಂಟಿಕೇಟ್ ಇದೆ. ಇದು ಬೇಕಾದ್ರೆ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಅದೇನು 14,500 ರೂಪಾಯಿ ತೇನು ಹೇಳ್ಯಾರಲ್ಲ, ರೈತರು ತಲೆ ಕೆಡ್ಸಾರಲ್ಲ, ಅವ್ರಿಗೆ ನಾ ಹೇಳ್ತೀನಿ, ಅದನ್ನು ಪ್ರೂವ್ ಮಾಡಬೇಕು. ಇಲ್ಲಕಂದ್ರೆ ಅವ್ರ ಮ್ಯಾಗ ಕೇಸ್ ಹಾಕ್ಬೇಕು. ಇಲ್ಲಕಂದ್ರೆ ರೈತರನ್ನ ಸುಮ್ಮನೆ ಬೆಂಕಿ ಹಚ್ಚಿದ್ರು. ಉಗಾರ್ ಶುಗರ್ ಫ್ಯಾಕ್ಟ್ರಿಯಾಗ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಯಾರು ರೈತರು ಹಚ್ಕೋತಾರೆ ಅಧ್ಯಕ್ಷರ? ಉದ್ದೇಶಪೂರ್ವಕವಾಗಿ ರೈತರ ಹೋರಾಟವನ್ನು ಹಾದಿ ಬಿಡಿಸ್ಬೇಕಂತೇಳಿ ಭಾಷಣ ಮಾಡೋರು ಭಾಳ ಮಂದಿ ಅದಾರೆ. ಹೋಗಲ್ಲ, ಭಾಳ ಮಂದಿ ಮಾತಾಡ್ತಾರೆ. ಒಬ್ಬ ಕಲಬುರಗಿಯಾಗ ಒಬ್ಬ ಮಾತಾಡ್ದ, ಅವ ಯಾರು ಎಕ್ಸಾಂಪಲ್ ಒಂದು ರೇಣುಕಾ ಶುಗರ್ನಾಗಿದ್ದ. ಅವ ಈಗ ಹಸಿರು ಟಾವೆಲ್ ಹಾಕೊಂಡು ಕೂಡ ರೈತ ಏನು ಮಾತಾಡಿದ ಗುರ್ತೈತೇನ ಅಧ್ಯಕ್ಷರೇ? 3,500 ಕೊಡದೇ ಇದ್ದರೆ ಸಕ್ಕರೆ ಕಾರ್ಖಾನೆಗಳು ಬೆಂಕಿ ಹಚ್ತೀವಿ. ಸರ್ಕಾರ ಕಾರ್ಖಾನೆಗೆ ಬೆಂಕಿ ಹಚ್ಚಿದ್ರೆ ಆ ರೈತನ ಕಬ್ಬು ಯಾಕೆ ತಗೋತಾರೆ? ಬಾಯಾಗ ತಾಳಿಲ್ಲ ಮೇಲೆ ಬಾಯಿಗೆ ಬಂದಂಗೆ ಮಾತಾಡೋದು. 3,500 ರೂಪಾಯಿ ಕೊಡ್ಬೇಕಂತ ಹೇಳ್ತೀರಿ. ಇವತ್ತು ನೀವು FRP ರೇಟ್ ಅಂತ ಹೇಳ್ತೀರಿ. FRP ರೇಟ್ ಏನೈತಿ? 3,550 ರೂಪಾಯಿ. 3,550 ರೂಪಾಯಿ ಒಳಗೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ 900 ರೂಪಾಯಿ ಕೂಡಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆಯನ್ನು ಕನಿಷ್ಠ 45 ರೂಪಾಯಿ ಕಡಿಮೆ ಆಗದಂತೆ ಎಕ್ಸ್ಪೋರ್ಟಿಗೆ ಇವತ್ತು ಸಪೋರ್ಟ್ ಮಾಡೋಂಥ. ಇವತ್ತು ನೋಡ್ರಿ, ಇಲ್ಲಿ ನಾವು ಇಥನಾಲ್ ಫ್ಯಾಕ್ಟ್ರಿ ಇದೆ ನಮ್ಮದೇ,
ಪ್ರತಿ ವರ್ಷ ನಾ 12 ಕೋಟಿ ಲೀಟ್ರು ಇಥನಾಲ್ ನಾ ತಯಾರು ಮಾಡ್ತೀನಿ. ಮೊನ್ನೆ ನನಗೆ ಒಂದು ವರ್ಷದ ಟೆಂಡರ್ ಆಗಿದೆ 3 ಕೋಟಿ 15 ಲಕ್ಷ ಲೀಟ್ರು. ಇನ್ನು ಉಳ್ಕಿದ ಅದಕ್ಕೆ ಚಲ್ಬೇಕಾ ಅಧ್ಯಕ್ಷರೇ? ನೀವಿಲ್ಲಿ ಹೇಳ್ತೀರಿ, ಇಲ್ಲಿ ಕೂತು ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, ಎರಡು ಮೂರು ಫ್ಯಾಕ್ಟ್ರಿ ಮಾಡಿರಲ್ಲ ಅಂತೇಳಿ. ಯಾರು ಮಾಡೋದವ್ರ ಬಗ್ಗೆ ತನಿಖೆ ಮಾಡ್ತೀರಿ? ಒಂದೊಂದೇ ಫ್ಯಾಕ್ಟ್ರಿ ಇಟ್ಟು ಕಷ್ಟ ರೈತರು ನೋಡಿಕೊಂಡು ಮಾಡಿದವ್ರು ಎಲ್ಲರೂ ಲಾಭದಾಗಿಲ್ಲ ಅದಾರ ಅನ್ನೋಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಬರೇ ರೈತರ ಸಭೆ ಮಾಡಿದ್ರು. ಕಾರ್ಖಾನೆಗಳ ಸಮಸ್ಯೆ ಏನಾಯ್ತ 3 ಸಲ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಯ ಅಸೋಸಿಯೇಷನ್ದವ್ರು ಮನವಿ ಮಾಡಿಕೊಂಡ್ರೆ ಮುಖ್ಯಮಂತ್ರಿಗಳು ಕ್ಯಾರಿ ಆಗಲಿಲ್ಲ. ಇವತ್ತು ಅಧ್ಯಕ್ಷರೇ ಖರ್ಚು ಎಷ್ಟು ಬರ್ತೈತೆ ಅನ್ನೋದು ಹೇಳ್ಬೇಕು. 10.25 ರಿಕವರಿಗೆ ಕೆಮಿಕಲ್ ಬೇಕು 80 ರೂಪಾಯಿದು, ಪ್ಯಾಕಿಂಗ್ ಮಟೀರಿಯಲ್ ಬೇಕು 50 kg ಬ್ಯಾಗಿಗೆ 50 ರೂಪಾಯಿ, ಮಷಿನರಿ ರಿಪೇರಿ ನಿರ್ವಹಣೆ ಗ್ರೀಸ್ ಹಾಕಬೇಕು, ಆಯಿಲ್ ಹಾಕಬೇಕು, ಡೀಸೆಲ್ ಹಾಕಬೇಕು 120 ರೂಪಾಯಿ ಪ್ರತಿ ಟನ್ನಿಗೆ ಹೇಳ್ತಾ ಇದ್ದೀನಿ. ಪಗಾರ ಕೊಡಬೇಕು, ಸಂಬಳ ಕೊಡಬೇಕು, ಆಡಳಿತ ಖರ್ಚು 265 ರೂಪಾಯಿ. ಬ್ಯಾಂಕಿಗಳಿಗೆ ಬಡ್ಡಿ ಕೊಡಬೇಕಲ್ಲ ಅಧ್ಯಕ್ಷರೇ. ಇವತ್ತೇನಾದರೂ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಲಾಸ್ ಆದರೆ, ಲಾಸ್ ಆಕ್ಟಿವಿಟ್ ಆಗೋದಿಲ್ಲ ಅಧ್ಯಕ್ಷರೇ. ಕನಿಷ್ಠ ಒಂದೊಂದು ಕಾರ್ಖಾನೆ ನೀವು ಏನು ಬೆಂಬಲ ಇವತ್ತು ಹೇಳಿರಲ್ಲ, ಇದಾದರೆ 200ರಿಂದ 300 ಕೋಟಿ ರೂಪಾಯಿ ಒಂದೊಂದು ಕಾರ್ಖಾನೆಗಳು ಲಾಸ್ ಆಗ್ತವೆ. ಅದರ ಬಡ್ಡಿ 700 ರೂಪಾಯಿ ಆಗ್ತದೆ ಒಂದು ಟನ್ನಿಗೆ. ಡಿಪ್ರಿಸಿಯೇಷನ್ 165 ರೂಪಾಯಿ ಆಗ್ತದೆ. ಇದನ್ನೆಲ್ಲ ನೋಡಿದಾಗ ಅಧ್ಯಕ್ಷರೇ, 1 ಟನ್ ಕಬ್ಬನ್ನು ಇವತ್ತಿನ ನೀವು ಏನು ಬೆಂಬಲ ಏನು ನಿರ್ಣಯ ಮಾಡಿ ಬೆದರಿಸಿ, ಡಿ ಸಿಗಳು ಬೆದರಿಕೆ ಹಾಕಿ ನಮ್ಮ ಕಡೆ ಸಹಿ ತೊಗೊಂಡ್ರು. ಬೆದರಿಕೆ ಹಾಕಿದ್ರು, ಮಾಡದೇ ಇದ್ರೆ ನಿಮ್ಮ ಬಂದ್ ಮಾಡ್ತೀವಿ, ನಿಮ್ಮ ಪರಿಸರದಿಂದ ನೋಟಿಸ್ ಕೊಡ್ತೀವಿ. ಎಲ್ಲಿಗೆ ತರೋದಿರಿ ನೀವು ಕಾರ್ಖಾನೆಗಳನ್ನ? ಬಂದ್ ಮಾಡಿಸಿದ್ರಪ್ಪ. ಏನು ಸಾಧನೆ ಏನು ಮಾಡ್ತೀರಿ ನೀವು? ಎಲ್ಲ ಕಬ್ಬುಗಳು ಎಲ್ಲಿ ಹೋಗ್ಬೇಕು ಅಧ್ಯಕ್ಷರೇ? ಇವತ್ತ ನಮ್ಮ ನಿತಿನ್ ಗಡ್ಕರಿ ಅವರೊಬ್ಬರು ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಒಬ್ಬ ಮಂತ್ರಿ. ಇವತ್ತು ಭಾರತ ಇಷ್ಟು ಶ್ರೇಷ್ಠ ಆಗ್ಲಿಕ್ಕೆ ಕಾರಣ ನಿತಿನ್ ಗಡ್ಕರಿ ಅವರು ದೊಡ್ಡ ಕೊಡುಗೆ ಭಾರತಕ್ಕಿದೆ ಅನ್ನೋಂಥ ನಾನು ಮೆಚ್ಚಬೇಕಾಗ್ತದೆ. ಇಥನಾಲ್ ಅನ್ನುವಂಥದ್ದು ತೆಗೆದೇ ಇದ್ದಿದ್ರೆ ಈ ರೈತರಿಗೆ ಯಾರೂ 3 ಸಾರಿ ಯಾರೂ ಕೊಡ್ತಿರಲಿಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರೇ, ಈಗೇನು ಹೊರಗಿಂದ ಗಲ್ಫ್ ಕಂಟ್ರಿದಿಂದ ಬರ್ತೈತಲ್ಲ ಅಧ್ಯಕ್ಷರೇ, ಅಲ್ಲಿ ಏನು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPCL ಏನು ಹೆಡ್ಗಳು ಅದಾರಲ್ಲ ಅವ್ರಿಗೆ ಸಿಗ್ತದೆ. ಪರ್ಸೆಂಟೇಜ್ ಬರೋದು ಅದು ಹೊರಗಿಂದ ಏನು ಬರ್ತೈತೆ ಮಾಲ. ಈಗ ನಿತಿನ್ ಗಡ್ಕರಿ ತಂದ ಪಾಲಿಸಿನ ಹಾಳು ಮಾಡ್ಬೇಕಂತೇಳಿ ಟೋಟಲಿ 28% ಅಷ್ಟೇ ನಮ್ಮ ಇಥನಾಲನ್ನು ಖರೀದಿ ಮಾಡ್ತೀವಿ ಅನ್ನೋಂಥ ಆಗಿದ್ದರಿಂದ ಹೋಗಿ ಅಲ್ಲಿ ಭಾಷಣ ಮಾಡ್ತಾರಲ್ಲ, 3.5 ಸಾವಿರ ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ರಾತ್ರಿ ಇಲ್ಲೇ ಮಕ್ಕೋತೀವಿ ಏನು ಹೋರಾಟ ಮಾಡ್ತಾರಲ್ಲ, ಬೆಂಕಿ ಹಚ್ತೀವಿ. ಕಾರ್ಖಾನೆಗಳ ಸಮಸ್ಯೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ, ಏನು ಕಾರ್ಖಾನೆಗಳು ಉಳಿಯಬಾರ್ದಾ? ಈಗ 3.5 ಸಾವಿರ ರೂಪಾಯಿ ಕೊಡು ಅಂತ ಹೇಳಿಬಿಟ್ರಿ. ಇವತ್ತು 14,000 1 ಟನ್ನಿಗೆ ಉಳಿತೈತೇನು ಹೇಳ್ತಾರಲ್ಲ, ಆ 14,000 ಉಳಿತಿದ್ರೆ ನಾ ಇದೇ ಸದನದಾಗ ಘೋಷಣೆ ಮಾಡ್ತೀನಿ 5,000 ರೂಪಾಯಿ ಟನ್ ನಾನು ಕೊಡ್ಲಕ್ಕೆ ರೆಡಿ ಇದ್ದೀನಿ. ಸಾಧ್ಯತೆ ಅಧ್ಯಕ್ಷರೇ ಅದಕ್ಕೆ ಮತ್ತೆ ಇಷ್ಟ ಆಯ್ತಲ್ಲ ಅಧ್ಯಕ್ಷರೇ. ಸಹಕಾರಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದು ಇವತ್ತೆಲ್ಲ ಹಾಳದು. ಇವತ್ತು ಮೈ ಶುಗರ್ ಏನಾಯಿತು, ಪಾಂಡವಪುರ ಏನಾಯಿತು, ಅಲ್ಲಿ ಬೀದರ್ನಲ್ಲಿ ಬೀದರ್ ಯಾವುದು ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಾಯಿತು. ಎಲ್ಲ ಲೀಸ್ಗಳನ್ನು ಯಾರಿಗೆ ಕೊಟ್ರಿ? ಪ್ರೈವೇಟ್ ಕಂಪ್ನಿ ಕೊಟ್ರಿ. ಯಾಕೆ ಕೊಟ್ರಿ? ಅಲ್ಲಿ ರೈತರೇ ಶೇರ್ ಹೋಲ್ಡರ್ ಇರ್ತಿರಲ್ಲ, ಸಹಕಾರಿ ಕ್ಷೇತ್ರದಾಗ ಶೇರ್ ಹೋಲ್ಡ್ರ್ ಯಾರು? ಕಬ್ಬು ಬೆಳೆಯುವ ಬೆಳೆಗಾರನೇ ಶೇರ್ ಹೋಲ್ಡ್ರ್. ಲಾಸ್ ಆದಾಗ ಆಡಳಿತ ಮಂಡಳಿನೇ ಯಾಕೆ ನೀವು ಎನ್ಕ್ವೈರಿ ಮಾಡಲಿಲ್ಲ? ಈಗೇನು ಹೇಳ್ತಿರಲ್ಲ, ನಿಂತು ಭಾಷಣ ಹೊಡಿತಿರಲ್ಲ ರೈತರ ನಡ್ಬರ್ಕ್ ನಿಂತು. ನಿಮ್ಮ ಕಾರ್ಖಾನೆ ರೈತರ ಇವತ್ತು ಹಾವೇರಿ ಬಲ್ಲಿ ನಮ್ದು ಯಾರು ಇದು ಇತ್ತಲ್ಲ, ಯಾವುದೋ ಕಾರ್ಖಾನೆ ಯಾವುದು ಹಾನಗಲ್ದ ಕ್ಷೇತ್ರದಾಗ ಹಾವೇರಿದು. ಹಾಂ ಪಾಪ ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ, ಇವತ್ತು ಮುದೋಳ ರನ್ನ ಸಕ್ಕರೆ ಕಾರ್ಖಾನೆ ನೀವು ತಗೋರಿ ತಡ್ಡಾಡಿದ್ರು ಗೋವಿಂದ ಕಾರಜೋಳ್ರು ನೋಡಿ ಅಧ್ಯಕ್ಷರೇ. ಒಂದು ಸೈಡ್ ಇವತ್ತು ನೋಡ್ರಿ ನನ್ನ ವಿರುದ್ಧ ಕೆಲವೊಂದು ಮಂದಿ ರೈತ ವಿರೋಧಿ ತಾಕತ್ತಿದ್ರೆ 3.5 ಸಾವಿರ ಕೊಡಿ, ನೀನು ದಮ್ ಇದ್ರೆ ಅಂತ ಹಾಕಿಸ್ತಾರೆ. ಯಾರು ಹಾಕಿಸ್ತಾರ ಅನ್ನೋದು ನಾ ಹೇಳೋದು ಬೇಕಾಗಿಲ್ಲ.
ಈ ದಮ್ಮ ನಂದು ಕೇಳೋರು ನೀವು ಒಂದು 10 ಕಾರ್ಖಾನೆ ಮಾಡ್ಬೋದಾಗಿತ್ತಲ್ಲ ಈ ರಾಜ್ಯದಾಗ. ನನ್ನ ತಾಕತ್ತು ಕೇಳೋರು 10 ಕಾರ್ಖಾನೆ ಖರೀದಿ ಮಾಡ್ಬೋದು. ಎಲ್ಲೆಲ್ಲೋ ಆಸ್ತಿ ಮಾಡಿರಿ, ಎಲ್ಲಿ ದುಬೈದಲ್ಲಿ ಮಾರಿಷಸ್ನಲ್ಲಿ ಆಸ್ತಿ ಮಾಡಿರಿ. ನಿಮ್ಮ ರೈತರ ಬಗ್ಗೆ ಇಟ್ಟು ಕಾಳಜಿ ಇತ್ತಂದ್ರೆ 10 ಸಕ್ಕರೆ ಕಾರ್ಖಾನೆ ಮಾಡಿ ಒಂದು 3,500 4,000 ಕೊಡ್ರಿ. ಯಾರೋ ಕಾರ್ಖಾನೆಗಳು ನೋಡ್ರಿ ಪಾಪ ಎಷ್ಟೋ ಮಂದಿ ಇಲ್ಲಿ ಕಾರ್ಖಾನೆಯವ್ರು ಅದಾರ. ಇಲ್ಲಿ ಗುಡ್ಗುಂಟಿ ಅವ್ರು ಕೂತಾರ, ಅಲ್ಲಿ ಲಕ್ಷ್ಮಣ ಸವದಿ ಅವ್ರು ಕೂತಾರ, ಸತೀಶ್ ಜಾರಕಿಹೊಳಿ ಅವ್ರು ಎಲ್ಲೇ ಹೊರಗೆ ಹೋಗ್ಯಾರ, ರಮೇಶ್ ಜಾರಕಿಹೊಳಿ ಅವ್ರು ಇಲ್ಲ, ಇಲ್ಲಿ ನನ್ನ ಮಗಳೇ ಕೂತಾರ. ದ ಗ್ರೇಟ್ 226ನೇ ಇದು ರೀ ಸೀಟ್ ನಂಬರ್ದವ್ರು. ಯತ್ನ ಇನ್ನೆಷ್ಟು ಹೊತ್ತಿದೆ ಅಧ್ಯಕ್ಷರೇ, ಇವ್ರು ಇನ್ನು ಮುಗಿದ್ರೆ 5 ನಿಮಿಷ ಅಧ್ಯಕ್ಷ. ಅದ್ದಾಗ ಅಧ್ಯಕ್ಷರೇ ನಾ ಹೇಳ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ಇಲ್ಲಿ ನಮ್ಮ KJ ಜಾರ್ಜ್ ಅವ್ರು ಕೂತಾರೆ. ಇವರು ಸೋಲಾರ್ದಲ್ಲಿ ಯಾರ್ಯಾರಿಗೆ ಎಷ್ಟು ರೊಕ್ಕ ಕೊಡ್ತಾರೆ ಅನ್ನೋದು ನಾ ಪ್ರಶ್ನೆ ಕೇಳಿದ್ರೆ ಅದು ಅನ್ಸ್ಟಾರ್ ಆಗೈತೆ. ಅವ್ರು ಏನು ಉತ್ತರ ಕೊಡ್ತಾರೆ. ನೀವು 3,000 ಏನು ನೀವು ನಿಗದಿ ಮಾಡಿರಲ್ಲ ಬೆಲೆ, ನಾವು ಕೊಡ್ಲಾಕ್ ತಯಾರಿದೆ. ಆದರೆ ನಮ್ಮ ಕರೆಂಟನ್ನು KJ ಜಾರ್ಜ್ ಅವ್ರು ಮನವಿ ಮಾಡ್ತೀನಿ, 20 ವರ್ಷವರೆಗೆ ಕರ್ನಾಟಕದ ನೀವು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿ ಕನಿಷ್ಠ 10 ವರ್ಷವೇ ನಮ್ದು 6 ರೂಪಾಯಿದಂಗೆ ತೊಗೋತೀನಿ ಅನ್ನೋವಂಥದ್ದನ್ನು ಮಾಡಿ ಸರಿಯಾಗಿ ನೀವು ಪೇಮೆಂಟ್ ಕೊಟ್ಟರೆ ನಮಗೆ ಪೇಮೆಂಟ್ ಬೇಕಾಗಿಲ್ಲ. ಸನ್ಮಾನ್ಯ ಮಂತ್ರಿಗಳೇ, ಡೈರೆಕ್ಟ್ ರೈತರ ಅಕೌಂಟಿಗೆ ಹಾಕಿಬಿಡ್ರಿ. ನಮ್ದು ಎಷ್ಟು ನಾವು ನಿಮ್ಗೆ ಕಳಿಸ್ತೀವಿ, ರೈತರ ಅಕೌಂಟಿಗೆ ಹಾಕಿರಿ. ನೀವು 6 ರೂಪಾಯಿ ಕೊಟ್ಟರೆ 60 ಪೈಸಾ ಏನು ಪ್ರತಿ ಯೂನಿಟಿಗೆ ನೀವು ಏನು ಚಾರ್ಜ್ ಮಾಡ್ಲಾಕತ್ತೀರಲ್ಲ, ಅದನ್ನು ನೀವು ವಾಪಸ್ ನೋಡಿರಿ. ಕೈಗಾರಿಕೆಗಳು ಯಾರ್ಯಾರಿಗೂ ಎಲ್ಲಿ ಹೋಗ್ತೀರಿ ಫುಲ್ ಡ್ರೆಸ್ ಹಾಕ್ಕೊಂಡು, ಅದು ಎಲ್ಲ ತಂಡ್ಯಾಗ ಹೋಗಿ ಯಾವ್ದು ಹೆಸರದು ಎಂದೂ ಸೂಟು ಬುಟ್ಟು ಹಾಕೊಳ್ಳಾರ್ದು ಎಲ್ಲ ಮುಖ್ಯಮಂತ್ರಿನೂ ಹಿಂಗೆ ಹಾಕ್ಕೊಂಡು, ಇವರು ಹಿಂಗೆ ಕೈಗಾರಿಕಾ ಮಂತ್ರಿ ಹಾಕ್ಕೊಂಡು ಅಲ್ಲಿ ಹೋಗಿ ಕೈ ಮುಗಿದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ನೀವು ಬುಂದೇವಂತರು ಅಂಥೇಳಿ ಅಲ್ಲಿ ಕೈಕಾಲು ಹಿಡಿದು ಬರ್ತೀರಿ. ಇಲ್ಲಿ ಏನಾಗ್ಯದ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಡೋರು ಯಾರು? ರಾಜಕಾರಣಿಗಳೇ ಯಾಕೆ ಮಾಡ್ತಾರೆ? ಇವ್ರು ಹೆಂಗೆ ತುಂಬ್ತಾರೆ ಅಂದರೆ ಈ ಲೀಡರ್ಗಳು ಲೂಟಿ ಮಾಡಲಿಕ್ಕೆ ಇವರು ಕಟ್ತಾರತ್ತೆ. ಸಕ್ಕರೆ ಕಾರ್ಖಾನೆ ಟಾಟಾ ಕಟ್ಟಲಿಲ್ಲ, ಸಕ್ಕರೆ ಕಾರ್ಖಾನೆ ಬಿರ್ಲಾ ಕಟ್ಟಲಿಲ್ಲ, ಓಕೆ ಸಕ್ಕರೆ ಕಾರ್ಖಾನೆಗೇನು ಹೊಸ ಒಂದು ಗಿರಾಕಿ ಬಂದಿಲ್ಲ, ಅಡಾನಿ ಕಟ್ಟಲಿಲ್ಲ. ಅದು ಕಟ್ಟದಂಥವ್ರು ಯಾರು ಅಂದರೆ ಈ ಮಣ್ಣಿನಲ್ಲಿ ಹುಟ್ಟಿದಂಥ MLA ಆಗಿರ್ಬೋದು, MP ಆಗಿರ್ಬೋದು, ಆ ಭಾಗದ ರೈತರ ಕಷ್ಟಕ್ಕಾಗಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ಹೊರತು ಯಾರೂ ಲೂಟಿ ಮಾಡೋರು ಮಾಡಿರ್ಬೋದು. ತನಿಖೆ ಮಾಡಿರಿ, ಒಳಗೆ ಹಾಕ್ರಿ. ಅವರು ಹಂಗೆ ಲೂಟಿ ಮಾಡ್ಯಾರಲ್ಲ ಬರೀ ಹೇಳಬೇಡ್ರಿ. ಬರೀ ಭಾಷಣದಾಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಗಲು ಹೌದು ಯಾಕೆ ಹಾಕ್ಲಿಲ್ಲಪ್ಪ, ಯಾಕೆ ಅವ್ರ ಮ್ಯಾಗ 64 ಎನ್ಕ್ವೈರಿ ಮಾಡಲಿಲ್ಲ, ಯಾಕೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಬಂದದು? ಇಲ್ಲೇ ಯಾವುದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇದೆ, ಇಲ್ಲಿ ಇವ್ರದ್ದು ನಮ್ಮದು ಇಲ್ಲಿ ಒಬ್ರು ಕೂತಾರೆ ಚೇರ್ಮನ್ರು ಕಿತ್ತೂರು, ಇವ್ರದ್ದು ಒಂದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಅವರು 2 3 ಗೊತ್ತಿಲ್ಲ. ಎಲ್ಲ ಪಾರ್ಟಿಯವರು ಅದವ್ರ ಅಧ್ಯಕ್ಷರಲ್ಲಿ. ಆದ್ರೆ ಇಲ್ಲ JDS ಇದ್ದಾಗ ಮಾಡ್ಕೊಟ್ಟಾರೆ, BJPಗೆ ಹೋಗ್ಯಾರ. ಅದಕ್ಕೆ ನಾ ಹೇಳುವುದೇನು ಅಧ್ಯಕ್ಷರೇ, ನೀವು ಕಾರ್ಖಾನೆಗಳ ಪರಿಸ್ಥಿತಿ ನೋಡ್ರಿ. ವಾಸ್ತವಿಕತೆಯನ್ನು ಈ ರಾಜ್ಯದ ಸಕ್ಕರೆ ಮಂತ್ರಿಗಳು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲರ ಮುಂದೆ ನಾನು ಕಾಟ ಹಾಕ್ತೀನಿ ಅಂದರು. ಯಾರ್ದಾರ ಕಾಟ ನಾನು ಹೇಳಿದೆ ಮೊದಲು ನನ್ನ ಕಾರ್ಖಾನೆ ಮುಂದೆ ಕಾಟ ಹಾಕಿ, ರೈತರದ್ದು ಕಾಟ ಹೊಡೆದು ಏನು ಹೊಡೆದದ ನನಗೆ ಇಟ್ಟೆ ಆಗ್ತೈತೆ ಪತ್ತು ಕೊಡ್ತೀನಿ ಅಂದ್ರೆ ರೈತರು ಒಪ್ಕೋತಾರೆ. ಓಕೆ, ಅದಕ್ಕೆ ಹೇಳ್ತೀನಿ ಅಧ್ಯಕ್ಷರೇ, ಒಂದು ಕಮಿಟಿಯನ್ನು ಎಕ್ಸ್ಪರ್ಟ್ಸ್ ಕಮಿಟಿ ಸಕ್ಕರೆ ಕಾರ್ಖಾನೆಗಳ ಕಷ್ಟ ಏನಿದೆ, ಯಾವ ರೀತಿ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಇದೆ, 1 ಟನ್ನಿಗೆ ರೈತರ ಕಷ್ಟ ಏನಿದೆ, ಕಾರ್ಖಾನೆಗಳ ಕಷ್ಟ ಏನಿದೆ, ಇದನ್ನು ರಿವೈವಲ್ ಮಾಡಬೇಕಾದ್ರೆ, ಪುನಶ್ಚೇತನ ಮಾಡಬೇಕಾದ್ರೆ ಕೈಗಾರಿಕೆ ಮಂತ್ರಿಗಳು, ವಿದ್ಯುತ್ ಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕಾರ್ಖಾನೆಗಳನ್ನು ಉಳಿಸ್ರಿ. ನೀವು ಇದೇ ರೀತಿ ಸುಮ್ಮನೆ ಕೊಡದೇ ಇದ್ರೆ ಜೈಲಿಗೆ ಹಾಕ್ತೇನೆ, ಕೊಡದೇ ಇದ್ರೆ ಏನು ಜೈಲಿಗೆ ಹಾಕ್ತೀರಿ ಹಾಕಿರಿ, ಮತ್ತೇನು ಮಾಡೋದು? ಮಾಡಿವಲ್ಲ ನೋಡಿ, ಕೆತ್ತೆ ಬೀಜಿ ಮಾಡೀವಿ, ತಪ್ಪು ಮಾಡೀವಿ, ಭಾಳ ದೊಡ್ಡ ತಪ್ಪು ಮಾಡೀವಿ. ನಾವು ಇದನ್ನು ಮಾಡಬಾರ್ದಾಗಿತ್ತು. ಆರಾಮ್ ಉಳುಕಿದವ್ರಂಗೆ ವಿದೇಶನಾಗ ಆಸ್ತಿ ಮಾಡಿಕೊಂಡು ಇಲ್ಲಿ ಬಂದು ಟಿಪ್ ಟಾಪ್ ಆಗಿ ರಕ್ತ ಕ್ರಾಂತಿ ಆಗಲಿ, ಹುಲಿಗಳು ನಾವು ಇಲಿಗಳು ಅಂತ ಹೇಳಿ ಇಲ್ಲಿ ಭಾಷಣ ಹೊಡೆದು ಭಾಳ ಚಂದ ಐತಿ. ಯಾರು ಏನು ಯಾರಿಗೆ ಹೋಗ್ಬೇಕದು ಹೋಗಿ ಹೋಗ್ತಾರೆ. ರೆಡ್ಡಿ ನಿಮಗಿತ್ತದು ನಿಮಗೆ ಚುಚ್ಚುತ್ತದೆ, ಚುಚ್ಚುತ್ತದೆ.
ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, 14,500 ಕೆಲವೊಂದು ಚಾನಲ್ದವ್ರು, ಅವರು ಮಹಾನ್ ಗ್ರೇಟ್ ಚಾನಲ್ದವ್ರು ಅದಾರ, ಅವ್ರು ಕೂತು ಹೌದಾ 14,500 ನೋಡಿ ರೈತರಿಗೆ ಕಾರ್ಖಾನೆ ಮಾಲೀಕರಿಂದ ಭಾರಿ ಮೋಸ, ಆಯ್ತು. ಡ್ಯಾನ್ ಡ್ಯಾನ್ ಡ್ಯಾನ್. ಅರೆ ನಾ ಆ ಸಂಪಾದಕ ಹೇಳಿದ, ಒಬ್ಬ ಸಂಪಾದಕ ಫೋನ್ ಮಾಡಿದಾನ, ಭಾಳ ಚಂದ ಡಿಬೇಟ್ ನಡೆಸಿದ್ರು. ನಿಮ್ಮ ಮಗನ ಕೂತಲ್ಲ ಗಿರಕ್ಕೆ 14,500 ಅಂತ ಹೇಳ್ತಾನಲ್ಲ, ಸ್ವಲ್ಪ ಫೋನ್ ನಂಬರ್ ಕೊಡತ್ತೆ ಹೇಳಿದೆ ಅಧ್ಯಕ್ಷರು. ಅವ್ನು ಇನ್ನತನ ಫೋನೇ ಮಾಡಲಿಲ್ಲ, ನಾನು ಫೋನೇ ಎತ್ತಲಾಗ್ಯಾರಿ. ಅವ್ನು ಕರ್ಕೊಂಡು ಬಂದು ನಾವು 1 ಕೋಟಿ ರೂಪಾಯಿ ಪಗಾರ ಕೊಡ್ತೀನಿ, ಅವನಿಗೆ ತಿಂಗಳ ಎಷ್ಟು ಕೊಡ್ತೀನಿ ಗಣೇಶ, 1 ಕೋಟಿ ರೂಪಾಯಿ ಪಗಾರ ಕೊಡ್ತೀನಿ, ನಮಗೆ 14,500 ರೂಪಾಯಿ ಬೀಳಂಗೆ ಮಾಡ್ಬೇಕು. ಹಾಂ ಎಲ್ಲಿ 13,000 ರೀ, 4,500 ಅಟ್ಟೆ ಕೊಡಲಿ ಅಧ್ಯಕ್ಷರು, 10,000 ಅವನೇ ತೊಗೊಳ್ಳಿ. ರೈತರಿಗೆ 5,000 ಕೊಡ್ತಾನೋ 6,000 ಕೊಡಲ್ಲ. ಇದರಿಂದ ಏನಾಗ್ತದೆ ಅಧ್ಯಕ್ಷರೇ, ಯಾವುದೇ ಸರ್ಕಾರ ಬರಲಿ, ಇವತ್ತು ನೀವು ಅನುಭವಿಸ್ತೀರಿ, ನಾಳೆ ಈ ಕಡೆಯವರು ಬಂದ್ರೆ ಅವರು ಇದು ರೈತರು ಬಿಡ್ತಾರೆ. ಯಾರು ಮಗನೇ ಅವತ್ತು ಬಂದು ಭಾಷಣ ಹೊಡಿತಿದ್ದಲ್ಲ, ಮಗನ ಕೊಡು ಅಂತಾರ ನಮ್ಮ ಭಾಷೆದಾಗ, ಮಗಳ ಕೊಡು, ನಾಟಕ ಮಾಡ್ತೇನೆ, ನೀನು ನಾಟಕ ಮಾಡಕ್ಕೆ ಬಂದು ಅವಾಗ ಬಂದು ಮಕ್ಕೊಂಡಿದ್ದೆಲ್ಲ, ಇಲ್ಲೇ ಇರೋದು ತಮ್ಮ ಆ ಥರ. ಹಾಂ ಬರೇ ಇಂಥ ಇವತ್ತು ಮೆಕ್ಕೆಜೋಳ ಮಾಡಿದ್ರೆ ಅಧ್ಯಕ್ಷರೇ 2,400 ತೊಗೋಬೇಕಂತ ಕಂಡೀಷನ್ ಮಾಡಿದ್ವಿ. 2,400 ತೊಗೊಂಡು 1 ಲೀಟ್ರ್ ನಾವು ಎಥನಾಲ್ ತಯಾರು ಮಾಡಬೇಕಾದ್ರೆ 73 ರೂಪಾಯಿ ಆಗ್ತದೆ. ಇನ್ನು 2 ರೂಪಾಯಿ ಯಾರು ಕೊಡ್ತಾರೆ? ಈ ಲಾಸು ಇವತ್ತು ಅಧ್ಯಕ್ಷರು ನಿಮ್ಗೆ ಹೇಳ್ತೀನಿ, ಒಂದು ಅಂಕಿ ಸಂಖ್ಯೆ ಹೇಳಿ ನಾನು ಮುಗಿಸ್ತೀನಿ. 10.25 ರಿಕವರಿ ಇದ್ದವ್ರಿಗೆ 1 ಟನ್ ಕ್ರಷಿಂಗ್ ಈಗಿನ ರೇಟ್ ಏನು ನೀವು ಫಿಕ್ಸ್ ಮಾಡಿರಲ್ಲ, ಅದನ್ನು ಕೊಟ್ಟರೆ 883 ರೂಪಾಯಿ ಲಾಸ್ ಆಗ್ತದೆ ಅಧ್ಯಕ್ಷ. 5 ಲಕ್ಷ ಟನ್ನು 900 ಹಿಡೀರಿ, 945 ಎಟ್ರಿ 45 ಕೋಟಿ ಆಗ್ತದಿಲ್ಲ ರೀ ಗುಡ್ಗುಂಟೆಯವ್ರ. ಹಾಂ ಅಧ್ಯಕ್ಷರೇ, ಇದು ರಿಕವರಿ 10.75 ಇದ್ದರೆ 745 ರೂಪಾಯಿ ಲಾಸ್ ಇದು ಅಧ್ಯಕ್ಷರೇ, ಬಡ್ಡಿ ತುಂಬುವುದಾಗೋದಿಲ್ಲ. ಇನ್ನು ಮುಂದೆ ನಾವು ಎಲ್ಲಿದ್ದು ತಂದದಕ್ಕೆ ಹಾಕೋದು? ಯಾರೂ ಸಾಲ ಕೊಡೋದಿಲ್ಲ ಅಧ್ಯಕ್ಷರೇ. ಇವತ್ತು ಸಕ್ಕರೆ ಕಾರ್ಖಾನೆ ಅಂದರೆ ಯಾರೂ ಸಾಲ ಕೊಡೋದಿಲ್ಲ. ಈ ರಾಜ್ಯದಾಗ ಏನಾರೇ ರೈತರ ಪರವಾಗಿ ಸಕ್ಕರೆ ಕಾರ್ಖಾನೆ ಒಳಗಾಗಿದ್ದು ಅದು ಸಹಕಾರಿ ಕ್ಷೇತ್ರದಿಂದ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಅವ್ರು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸಹಕಾರಿ ಕ್ಷೇತ್ರ ಇರದೇ ಇದ್ದರೆ ಸಕ್ಕರೆ ಕಾರ್ಖಾನೆಗಳೇ ಆಗ್ತಿರ್ಲಿಲ್ಲ ಅಧ್ಯಕ್ಷರೇ. ಇವತ್ತು ರೈತರು ಪಾಪ ಅವ್ರಿಗೆ ಮುಗ್ಧದಾರೆ, ಅವ್ರಿಗೆ ತಲೆ ಕೆಡಿಸ್ತಾರೆ. ನನಗೂ ಹೇಳಿದ್ರು, ಬರ್ರಿ ನೀವು ಎಲ್ಲಿ ಅದು ಯಾವುದು ಗುರ್ಲಾಪುರ ಕ್ರಾಸಿಗೆ ಬರ್ರಿ ಅಂತ. ನಾ ಬಂದು ಏನು ಬೋಗಸ್ ಭಾಷಣ ಮಾಡಲಿ ಅಲ್ಲಿ? ನಾನೇ ಒಬ್ಬ ಸಕ್ಕರೆ ಕಾರ್ಖಾನೆ ಒಬ್ಬ ಅಧ್ಯಕ್ಷ. ಇವರು ಮೀಡಿಯಾದವ್ರು ಹೆಂಗೆ ಹೊಡಿತಾರೆ ಗುರ್ತೇನೆ ಅಧ್ಯಕ್ಷ, ಸಕ್ಕರೆ ಕಾರ್ಖಾನೆ ಮಾಲೀಕರ, ನಾವು ಮಾಲೀಕರಲ್ಲ ಅಧ್ಯಕ್ಷರೇ. ಆಯ್ತು, ನಾವು ಸಹಕಾರಿ ಅಧ್ಯಕ್ಷರಟ್ಟೆ. ಇವತ್ತು ನಾ ಇರ್ತೀನಿ, ನಾಳೆ ಮತ್ತೊಬ್ಬ ಇರ್ತಾನೆ. ಅದಕ್ಕೆ ಸಿದ್ದರಾಮಯ್ಯನವರು ಇಷ್ಟೊಂದು ನಿರ್ಲಕ್ಷ್ಯ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಭಯಂಕರ ಹಗುರವಾಗಿ ತಿಳ್ಕೊಂಡಾರಲ್ಲ. ಮುಂದಿನ ವರ್ಷ ನಮ್ಮ ರಾಜು ಕಾಗೇವ್ರು ಏನು ಹೇಳ್ದಾರಲ್ಲ, ಜೂನ್ದಾಗ ನೀವು ಸಭೆ ಕರೀರಿ, ರೇಟ್ ಫಿಕ್ಸ್ ಮಾಡಿರಿ. ಕೆಲವೊಂದು ಮಂದಿಗೆ ಏನಾಗ್ಬಿಟ್ಟದ ಸ್ಟ್ರೈಕ್ ಮಾಡೋದು. ಯಾವಾಗ ಸ್ಟ್ರೈಕ್ ಮಾಡ್ತಾರೆ ಗೊತ್ತೈತೇನ ಅಧ್ಯಕ್ಷರೇ? ನಾವು ಈ ಗ್ಯಾಂಗ್ಗಳು ತರ್ತೀವಿ ರೀ ಮಹಾರಾಷ್ಟ್ರದಿಂದ. ಒಂದೊಂದು ಕಾರ್ಖಾನೆಯವ್ರು 8 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನಮ್ಮ SR ಪಾಟೀಲ್ ಎತ್ತೊಳಗೆ ಕಾಂಗ್ರೆಸ್ನ ಒಬ್ಬರು ಸಕ್ಕರೆ ಕಾರ್ಖಾನೆ ಮಾಡ್ಯಾರ. 75ರಿಂದ 80 ಕೋಟಿ ರೂಪಾಯಿ ಮಹಾರಾಷ್ಟ್ರದಲ್ಲಿ ಅಡ್ವಾನ್ಸ್ ಕೊಡ್ತೀವಿ ಅಧ್ಯಕ್ಷ. ಅದರಾಗ ಪ್ರತಿ ವರ್ಷ ಒಂದು ಸಕ್ಕರೆ ಕಾರ್ಖಾನೆ 8ರಿಂದ 10 ಕೋಟಿ ರೂಪಾಯಿ ಅಲ್ಲಿ ಇರುವುದೇ ಇಲ್ಲ ಅಧ್ಯಕ್ಷರು. ಅವ್ರದ್ದು ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಪತ್ರೆ ಜಂಗತಿ ಪತ್ರೆ ಇರ್ತದೆ, ಜಳಗಾವ ಜಾಲ್ನಾ. ಆಯ್ತು, ಇದು ಯಾಕೆ ಹೇಳ್ತೀನಿ ಅದು ಅಧ್ಯಕ್ಷರೇ, ಇದನ್ನ ಯಾರೂ ಮಾತಾಡೋದಿಲ್ಲ. ಎಲ್ಲರೂ ರೈತರ ಪರವಾಗಿ ಮಾತಾಡ್ತಾರೆ. ರೈತ ಯಾವಾಗ ಉಳಿತಾನ? ಕಾರ್ಖಾನೆ ಉಳಿದ್ರೆ ಉಳಿತಾನ. ರೈತರನ್ನ ನೀವು ಮುಣಗಿಸ್ಲಾಕ ಈ ರೀತಿ ಸಿದ್ದರಾಮಯ್ಯನವರು ನೀವು ಕೇಂದ್ರ ಮ್ಯಾಗ ಹಾಕೋದು, ಕೇಂದ್ರದವ್ರು ರಾಜ್ಯದ ಮ್ಯಾಗ ಹಾಕೋದು, ಇದು ನಮಗೆ ಬೇಕಾಗಿಲ್ಲ. ವಾಸ್ತವಿಕತೆ ಕೇಂದ್ರದ್ದು ಜವಾಬ್ದಾರಿ ಇದೆ. ಇವತ್ತು ನೀವು 71 ರೂಪಾಯಿನ ಮೆಕ್ಕೆಜೋಳ ಪ್ರತಿ ಲೀಟ್ರಿಗೆ ಇಥನಾಲ್ ಕೊಡ್ತಿರಲ್ಲ, ಅದನ್ನು 75 ಮಾಡಿ. 65 ರೂಪಾಯಿ ಇವತ್ತೇನು ನಮ್ಮ ಕಬ್ಬಿನ ಮೇಲಿನ ಇಥನಾಲ್ ಕೊಡ್ತಿರಲ್ಲ, ಅದನ್ನು 70 ರೂಪಾಯಿ ಮಾಡಿರಿ. ಅಕ್ಕಿ ನೋಡ್ರಿ ಅಧ್ಯಕ್ಷರೇ, ನಿಮ್ಗೆ ಇಷ್ಟು ಕೆಟ್ಟ ಅನ್ನಿಸ್ತದ. ಒಂದು ಕಡೆ ಬಡವರಿಗೆ ಅಕ್ಕಿ ಇಲ್ಲ ಅಂತ ನಾವು ಹೇಳ್ತೀವಿ. ಈಗ ನನಗೆ ಲಕ್ಷ್ಮಣನವ್ರು 1,000 ಟನ್ ಬಸನಗೌಡ ಮಾನ್ಯ ಅಧ್ಯಕ್ಷರೇ, ಬಸನಗೌಡ ಪಾಟೀಲರು 2 ವಿಷಯ ತೊಗೊಂಡು ಮಾತಾಡ್ತಾ ಇದ್ದಾರೆ. ಒಂದು ಸಕ್ಕರೆ ಕಾರ್ಖಾನೆ, ಇನ್ನೊಂದು ಇಥನಾಲ್ ಬಗ್ಗೆ. ಇಥನಾಲ್ಗೆ 75 ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ. ಆಯಿತು, 75 ರೂಪಾಯಿ ಕೊಡ್ತಾರಂತ ಇಟ್ಕೊಡ್ರಿ.
ಏನು ಮಾಡ್ತೀರಿ ನೀವು ಪ್ರೊಡಕ್ಷನ್ ಮಾಡಿ? ಹೇಳ್ರಿ ಅದನ್ನ ನೀವು ಹೇಳ್ರಲ್ಲ. ಅಧ್ಯಕ್ಷರೇ, ನೀವು ಆಡಳಿತ ಪಕ್ಷದವ್ರು ಅಂಕಿ ಸಂಖ್ಯೆ ಹೇಳ್ರಿ. ನನಗೆ ಎಷ್ಟು ನಾನು ತೊದಲು ನೋಡಿ ಹೇಳೀನಿ. ಈಗ ಇಡೀ ರಾಜ್ಯದಲ್ಲಿ ಗೋವಿನ ಜೋಳ ರೇಟ್ ಬಿತ್ತು ಅಧ್ಯಕ್ಷ. 4 ರಿಂದ 5 ವರ್ಷ ತನಕ ಇವತ್ತು ಗೋವಿನ ಜೋಳದ ರೇಟು 2400 ರೂಪಾಯಿ ಫಿಕ್ಸ್ ಇತ್ತು. ಈ ವರ್ಷ ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು? ನಾವು ವಿರೋಧ ಪಕ್ಷದ ನಾಯಕರು ಮಾತಾಡೋ ಮುಂದೆ ಏನೋ ಮಾತಾಡೋದು ಬೆಳಕು ಚೆಲ್ತಾರಂತ ನಾನು ಗಮನ ಹರಿಸಿದೆ. ಪಕ್ಕಕ್ಕಿದ್ದ ಉಪನಾಯಕರು ಏನಾದ್ರು ಬೆಳಕ ಚೆಲ್ತಾರಂದ್ರೆ ಅವರು ಯಾಕೋ ಬಂದ್ ಮಾಡ್ಕೊಂಡು ಕುಂತರು. ಅಧ್ಯಕ್ಷರೇ, ಇಡೀ ದೇಶದೊಳಗೆ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಹೊಸ ಇಂಡಸ್ಟ್ರಿ ಬಂದಿದೆ. ಅದರಿಂದ ಕಬ್ಬು ಬೆಳೆಗಾರರಿಗೆ ಲಾಭ ಆಗಿದೆ, ಕಾರ್ಖಾನೆಯವರಿಗೆ ಲಾಭ ಆಗಿದೆ, ಗೋವಿನ ಜೋಳ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಮತ್ತು ಭತ್ತ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ. ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಾವೇನು ಇಥನಾಲನ್ನು ಪ್ರೊಡಕ್ಷನ್ ಮಾಡ್ತೀವಿ, ನಮ್ಮ ರಾಜ್ಯದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಗುಜರಾತಿದಿಂದ ಎಷ್ಟು ತಗೋತಾರೆ ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡ್ಬೇಕಲ್ಲ. ಗುಜರಾತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 100% ತಗೋತಾರೆ. ಮಹಾರಾಷ್ಟ್ರದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 60% ತಗೋತಾರೆ. ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 30% ತಗೋತಾರೆ. ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು ಅಂದರೆ, ನಾನು 1 ಕೋಟಿ ಲೀಟರ್ನ ಉತ್ಪಾದನೆ ಮಾಡ್ತಕ್ಕಂಥವನು ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಅದನ್ನು 30 ಲಕ್ಷಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಬೇಕಾಗಿದೆ. ಹೆಚ್ಚಿನ ಗೋವಿನ ಜೋಳ ತಗೊಳ್ಳೋದು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋವಿನ ಜೋಳ ಇವತ್ತು ಬೆಳೆದಿದೆ. ಅದರ ಜೊತೆಗೆ ಏನು ಗ್ರೇನ್ ಬೇಸ್ ಇಂಡಸ್ಟ್ರಿಗಳದಾವ, ಇಥನಾಲ್ ಫ್ಯಾಕ್ಟ್ರಿಗಳು, ಅವ್ರಿಗೆಲ್ಲರಿಗೆ 30% ಕೊಟ್ಟಿರೋದ್ರಿಂದ, ಅವರು ಖರೀದಿ ಕೇಂದ್ರನ ಬಂದ್ ಮಾಡಿದ್ರಿಂದ, ರೈತರ ಹತ್ರ ಬಫರ್ ಸ್ಟಾಕ್ ಉಳಿದ್ರಿಂದ ಮಾರ್ಕೆಟ್ರಲ್ಲಿ ರೇಟ್ ಬಿದ್ದಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಆ ಕಡೆ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೀನಿ. ಓಕೆ ಅಧ್ಯಕ್ಷರೇ, ಆಯ್ತು. ಪರಿಸ್ಥಿತಿ ಇಲ್ಲ ಅಧ್ಯಕ್ಷ, ದಯವಿಟ್ಟು ಒಂದೊಂದು 2-3 ಮಿನಿಟ್. ಪರಿಸ್ಥಿತಿ ಕಾರ್ಖಾನೆಗಳು ಭಾಳ ಅವ್ರು ಹೇಳಿದ್ರಲ್ಲ ಗ್ರೇನ್ ಬೇಸ್ಡು. ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕಂದ್ರೆ, ಈಗ ನಾ 12 ಕೋಟಿ ಲೀಟ್ರು ಒಂದು ವರ್ಷದಲ್ಲಿ ನಾನು ಇಥನಾಲ್ ತಯಾರು ಮಾಡ್ತೀನಿ. ಯಾಕಂದರೆ ಪ್ರತಿ ದಿವಸ ನನ್ನ ಸಕ್ಕರೆ ಕಾರ್ಖಾನೆಯಲ್ಲಿ 4.5 ಲಕ್ಷ ಲೀಟ್ರ್ ಇಥನಾಲ್ ತಯಾರಾಗ್ತದೆ. ನಾನು ಅಲ್ಲಿ ಸಕ್ಕರೆ ಇಲ್ಲ ಅಧ್ಯಕ್ಷರೇ, ಸಕ್ಕರೆ ಬೇಕಾದ್ರೆ ಮತ್ತೆ ಕಿರಾಣಿ ಅಂಗಡಿಗೆ ಹೋಗ್ಬೇಕು ನಾ. ಈಗ ನಂದು 12 ಕೋಟಿ ಒಳಗೆ ನೀವು ಬರೀ 3 ಕೋಟಿ ತೊಗೊಂಡ್ರೆ ನಾನು ಉಳ್ಕಿದ್ದು ಏನು ಮಾಡಬೇಕು? ಅವಾಗ ನಾನು ಪರ್ಚೇಸ್ ಮಾಡೋದಿಲ್ಲ, ನಾ ಮಾರ್ಕೆಟಿಗೆ ಬರೋದಿಲ್ಲ, ರಿಸ್ಟ್ರಿಕ್ಟ್ ಆಗಿಬಿಡ್ತೀನಿ. ನಾನು 3 ಲಕ್ಷಕ್ಕೆ 3 ಲಕ್ಷ ಟನ್ದಕ್ಕೆ ಎಷ್ಟು ಕಬ್ಬು ಬೇಕು ಮೆಕ್ಕೆಜೋಳ ತೊಗೊಂಡು ಕೂತ್ಬಿಡ್ತೀನಿ. ನೀವು 2400 ಮಾಡಿದ್ರು ಎಲ್ಲಿ ಕೊಡೋರು? ನೀವು ಸರ್ಕಾರ ಎಕ್ಸೈಸ್ DC ಕಡೆಯಿಂದ ದಬಾವ್ ಹಾಕ್ತೀರಿ, ತಗೋಬೇಕು ಅಂತೇಳಿ. ಕೃಷಿ ಆಧಾರಿತವಾದಂಥ ಕಾರ್ಖಾನೆಗಳ ಮೇಲೆ ಇವ್ರು ದಬ್ಬಾಳಿಕೆ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಕೆಮಿಕಲ್ ಫ್ಯಾಕ್ಟ್ರಿಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಬೇಕಾದಷ್ಟು ಪರಿಸರ ಸತ್ಯಾನಾಶ ಆಗಿರ್ತದೆ. ಆದರೆ ಇವು ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಭಾಳ ಗಂಭೀರ ಇದೆ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಇದನ್ನು ಒಂದು ತಂಡ ನೇಮಿಸ್ರಿ, ಒಂದು ಎಕ್ಸ್ಪರ್ಟ್ ತಂಡ. ಎಷ್ಟು ವಾಸ್ತವಿಕವಾಗಿ ನಮಗೇನು 1 ರೂಪಾಯಿ ಅದರಿಂದ ಲಾಭ ಬೇಕಾಗಿಲ್ಲ, ನಾವು ಮಾಡಿದ್ದೇ ರೈತರ ಸಲುವಾಗಿ. ನಾವು 1 ರೂಪಾಯಿನೂ ಸಹ ಬೇಡ, ಅದರಿಂದ ತಿಂದು ನಾವು ಬದುಕುವಂಥದ್ದು ಕಾರ್ಖಾನೆ ಮಾಲೀಕರಿಗೆ ಬೇಕಾಗಿಲ್ಲ. ನಮಗೆ ಎಷ್ಟು ನಮ್ಮ ಕಾರ್ಖಾನೆ ಸೇಫ್ ಆಗ್ತದೆ, ಎಷ್ಟು ಹಣ ರೈತರಿಗೆ ಕೊಡ್ಲಿಕ್ಕೆ ಆಗದೇ ಇದ್ದರೆ ಉಳ್ಕಿದ್ದು ನೀವು ರೈತರಿಗೆ ಬೆಂಬಲವಾಗಿ ಅವ್ರಿಗೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕಿರಿ. ನೀವು ಮಾಡಿದಂಥ ನೀವು ಟೆನ್ಷನ್ ಮಾಡಿಕೊಂಡು ನಿಮಗೆ ಬಾಯಿಗೆ ಬಂದಾರ ಬೈದಾರ, ಅಲ್ಲಿ ಏನಾಗ್ಬಿಡ್ತದೆ ಅಧ್ಯಕ್ಷರ, ಕೂಡಿದವರು ಒಬ್ಬ ಮಂತ್ರಿಗಳು ಬಂದಾರ ಅಂದ್ರೆ ಗೌರವ ಕೊಡುವಂಥದ್ದು ಕೂರ್ತಿರೋದಿಲ್ಲ, ಯಾವ್ಯಾವ ಕೂಡಿಬಿಟ್ಟಿರ್ತಾರೆ. ಈಗ ಏನಾಗ್ಬಿಟ್ಟದಂದ್ರೆ ನಾವು ಕಳ್ಳರಾಗಿಬಿಟ್ಟಿವಿ, ನಾವೊಬ್ರು ದರೋಡಿಕೋರಾಗಿವಿ. ಈ ಪುಕ್ಷಟಿ ಲೀಡರ್ಗಳು ಏನದಾರಲ್ಲ, ಹೋಗಿ ಪುಕ್ಷಟಿ ಭಾಷಣ ಮಾಡಕ್ಕೆ ಯಾವ ಪರ್ಮಿಷನ್? ಊರು ಹೊರಗೆ ಹೋಗಿ ನಿಂತು ಹೊಯ್ಕೊಳಕ್ಕೆ ಗೌಡಂದ ಅದಕ್ಕೆ ಪರ್ಮಿಷನ್ ಅಂತ ಹೊಡಿತಾರೆ. 3,500,000 ತಕ್ಷಣ ಕೊಡದೇ ಇದ್ರೆ ಓಡಾಟ ಎಲ್ಲಿ ಉಗ್ರ ಓಡಾಟ ಮಾಡ್ತೀರಿ ಮಾಡ್ರಿ ನೀವು. ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೀರಿ. KJ ಜಾರ್ಜ್ ಅವ್ರು ಇರಬೇಕು, ನಮ್ಮ ಏನು ಸಕ್ಕರೆ ಮಂತ್ರಿ ಇರಬೇಕು, ಆಯಾ ಭಾಗದ ಜನಪ್ರತಿನಿಧಿಗಳನ್ನ ಕಾರ್ಖಾನೆ ಮಾಡ್ಯಾರ ಅವ್ರನ್ನೂ ಕರೀರಿ. ಕರೆದು ಅಧ್ಯಕ್ಷರೇ, ಇದಕ್ಕೆ ನೀವು ಪರಿಹಾರ ಮಾಡದೇ ಇದ್ದರೆ ಸಕ್ಕರೆ ಕಾರ್ಖಾನೆ, ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದರೆ
ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ. ಒಂದು Okay. ಪಂಚರ್ ಅಂಗಡಿ, ಕಿರಾಣ ಅಂಗಡಿ, ಬಂಗಾರ ಅಂಗಡಿ, ಆಯ್ತು, ಹೇಳಿದ್ರಲ್ಲ ಎಲ್ಲ. ರೈತ, ಅರ್ಬಿ ಅಂಗಡಿ, ಎಲ್ಲ ಹೇಳಿದ್ರಿ. ಎಲ್ಲರೂ ಅದ್ರ ಮ್ಯಾಗ ಡಿಪೆಂಡ್ ಅದಾರ ಅಧ್ಯಕ್ಷರೇ. ನಾ ಕೈ ಮುಗಿದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, ಅಲ್ಲ, ಯತ್ನಾಳ್ ಅದಕ್ಕೆ ಪರಿಹಾರ ಏನ್ ಹೇಳ್ರಿ? ಪರಿಹಾರ ಹೇಳಿ. ಪರಿಹಾರ ಹೇಳಿದ್ರೆ ಬರೀ ಶಿವಲಿಂಗ ಅವ್ರೆ, ನೀವ್ ಯಾಕೆ? ತಾಣಕ್ ಆಗ್ತಿಲ್ಲ. ಶಿವಲಿಂಗ ಅವ್ರೆ, ಅಧ್ಯಕ್ಷ ಈ ಎಲ್ಲಮ್ಮ ಗುಡ್ದಾಗ ಈ ಮುಲ್ಲಂದ್ ಏನ್ ಕೆಲಸ? ಸುಮ್ಮನೆ ಬಾಯಿ ಹಾಕ್ತಾರೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ, ಸೂಕ್ತ ಪರಿಹಾರ ಕೊಡ್ರಿ. ನೀವು ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನ ನಾವು ರೈತರಿಗೆ, ನೀವು 3,500 ಕೊಡ್ಬೇಕತ್ತಿರಲ್ಲ, ನಾವು ಕೊಡ್ಲಿಕ್ಕೆ ತಯಾರಿದೀವಿ. ನಮ್ಮದು ಏನದ ಉಪ ಉತ್ಪನ್ನಗಳನ್ನ ಕೇಂದ್ರ ಸರ್ಕಾರಕ್ಕೂ ನೀವು ಕರ್ಕೊಂಡು ಹೋಗ್ರಿ. ಓಕೆ. ಪ್ರಧಾನಮಂತ್ರಿಗಳ ಬಳಿ ನಮ್ಮನ್ನು ಕರ್ಕೊಂಡು ಹೋಗ್ರಿ. ನಾವು ಪ್ರಧಾನಮಂತ್ರಿಗಳೇ ಒತ್ತಾಯ ಮಾಡ್ತೀವಿ. ಪ್ರಧಾನಮಂತ್ರಿಗಳ ನಿರ್ಣಯ ಮಾಡಿದ್ರಿಂದಲೇ ಈ ದೇಶದಾಗ ಸುಮಾರು ಒಂದು ವರ್ಷಕ್ಕೆ $1,00,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಉಳಿದಲಿಕ್ಕೆ ಕಾರಣ ನರೇಂದ್ರ ಮೋದಿಯವರು ಅನ್ನೋಂಥ ಮಾತನ್ನು ಹೇಳಿ Okay. ನಾನು ಅಭಿನಂದನೆಯನ್ನ ನಮ್ಮ ನಿತಿನ್ ಗಡ್ಕರಿ ಸಲ್ಲಿಸಿ, ಯಾರೇ ರಾಜಕಾರಣ ಮಾಡಲಿ, ಯಾರೇ ನನ್ನ ವಿರುದ್ಧ ಮ್ಯಾಗ ಕೇಂದ್ರ ಹೈಕಮಾಂಡ್ ಕೇಳಿ, ಐ ಡೋಂಟ್ ಕೇರ್. ನಾನು ರೈತರ ಪರವಾಗಿರ್ತೀನಿ, Okay. ಕಾರ್ಖಾನೆಗಳ ಪರವಾಗಿರ್ತೀನಿ, ಉತ್ತರ ಕರ್ನಾಟಕ ಪರವಾಗಿರ್ತೀನಿ, ಕರ್ನಾಟಕ ಸಮಗ್ರ ಕರ್ನಾಟಕ ಪರವಾಗಿರ್ತೀನಿ. ಕರ್ನಾಟಕ ಒಂದೇ ಇರಬೇಕು, ನಾವೆಲ್ಲ ಸಮಾನತೆಯಿಂದ ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಶ್ರೀನಿವಾಸ್ ತಾವು ಮಾನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.